ಮೊಬೈಲ್ನ ವಾಶ್ರೂಮಿಗೆ ತೊಗೊಂಡೋಗ್ತೀವಿ, ಮೊಬೈಲನ್ನು ಸ್ಕ್ರೋಲ್ ಮಾಡ್ತಾ ಇರ್ತೀವಿ, ಅರ್ಧ ಗಂಟೆ ಅಲ್ಲಿ ಕೂತ್ಕೋತೀವಿ. ಪೇನ್ಲೆಸ್ ಹರ್ನಿಯಾ ಅಂತಲ್ಲ, ಆಲ್ ಹರ್ನಿಯಾಸ್ ಆರ್ ಪೇನ್ಲೆಸ್ ಅನ್ಲೆಸ್ ಕಾಂಪ್ಲಿಕೇಟೆಡ್. ದ ಲೇಟೆಸ್ಟ್ ಟೆಕ್ನಾಲಜೀಸ್ ಲೈಕ್ ನಾನು ಹೇಳಿರೋ ಥರ ರೊಬೋಟಿಕ್, ತುಂಬ ಪೇನ್ಲೆಸ್. ಇವತ್ತು ಬೆಳಗ್ಗೆ ಅಡ್ಮಿಟ್ ಆಗಿ ನಾಳೆ ನೀವು ಮನೆಗೆ ಹೋಗ್ಬೋದು ಅನ್ನಷ್ಟು ಅಡ್ವಾನ್ಸ್ಮೆಂಟ್ ಮೆಡಿಕಲ್ ಹಾಸ್ಪಿಟಲಲ್ಲಿ ಇದೆ. ನೀವು ನೋಡ್ತಿದ್ರೆ ಪಬ್ಲಿಕ್ ನೆಕ್ಸ್ಟ್. ನಾನು ಪದ್ಮಶ್ರೀ. ನಮ್ಮ ದೇಹದ ಇಂಟರ್ನಲ್ ಆರ್ಗನ್ಸ್ ಊತದ ರೀತಿ ಬಾಡಿಯಿಂದ ಹೊರಗಡೆ ಬಂದಾಗ ಅದನ್ನು ಅರ್ನಿಯಾ ಅಂತ ಹೇಳ್ತಾರೆ. ಹಾಗಾದರೆ ಅರ್ನಿಯಾ ಅಂದರೆ ಏನು? ಇದು ತುಂಬ ಕಾಮನ್ ಅಂತ ಕೇಳ್ಪಟ್ಟಿದ್ದೀವಿ. ಹಾಗಾದರೆ ಅರ್ನಿಯಾ ಅಂದರೆ ಏನು? ಇದರ ಸಿಂಪ್ಟಮ್ಸ್ ಯಾವ ರೀತಿ ಇರುತ್ತೆ? ಇದಕ್ಕೆ ಟ್ರೀಟ್ಮೆಂಟ್ ಪ್ರೊಸೀಜರ್ ಯಾವ ರೀತಿ ಇರುತ್ತೆ? ಈ ಎಲ್ಲ ಮಾಹಿತಿಯನ್ನು ತಿಳಿಸ್ಕೊಡೋಕ್ಕೆ ಇವತ್ತು ನಮ್ಮೊಟ್ಟಿಗಿದ್ದಾರೆ ಮೆಡಿಕವರ್ ಆಸ್ಪತ್ರೆಯ ಜನರಲ್ ಸರ್ಜನ್ ಹಾಗೂ GI ಸರ್ಜನ್ ಆದಂತಹ ಡಾಕ್ಟರ್ ಕೌಶಿಕ್ ಸುಬ್ರಹ್ಮಣ್ಯಂ ಅವರು. ಸರ್ ನಮಸ್ಕಾರ. ನಮಸ್ಕಾರ. ಮೊದಲಿಗೆ ಅರ್ನಿಯಾ ಅಂದರೆ ಏನು ಸರ್? ಹರ್ನಿಯಾ ಅನ್ನೋದು ಒಂದು ಮೆಡಿಕಲ್ ಟರ್ಮಿನಾಲಜಿ ಅಷ್ಟೇ. ಯಾವುದೇ ಒಂದು ನಮ್ಮ ದೇಹದಲ್ಲಿ ಒಳಗಡೆ ಇರೋಂಥದ್ದು ಅಂಗ ಅದರದೇ ಅಂತ ಜಾಗದಿಂದ ಆಚೆ ಕಡೆ ಬಂದಾಗ ಹರ್ನಿಯಾ ಅಂತೀವಿ. ಇದು ಬರೀ ಹೊಟ್ಟೆ ಸಂಬಂಧಪಟ್ಟಿದ್ದು ಅಂತ ಅಲ್ಲ. ಈಗ ಅದು ಮೆದುಳಲ್ಲೂ ಹರ್ನಿಯಾ ಆಗುತ್ತೆ, ಅನ್ನದ ನಾಳದಲ್ಲೂ ಹರ್ನಿಯಾ ಆಗಬಹುದು, ಹೊಟ್ಟೆ ಕರುಳು ಅಲ್ಲೂ ಹರ್ನಿಯಾ ಆಗ್ಬೋದು. ಸಿಂಪಲಾಗಿ ಹೇಳಬೇಕು ಅಂತಂದರೆ ಅದು ಆ ಅಂಗ ಅದರದ್ದು ಜಾಗದಿಂದ ಆಚೆ ಕಡೆಗೆ ಬರ್ಬೋದು ಅಥವಾ ಒಳಗಡೆನೆ ಇನ್ನೊಂದು ಕಡೆಗೆ ಶಿಫ್ಟ್ ಆಗ್ಬೋದು. ಅದನ್ನು ನಾವು ಹರ್ನಿಯಾ ಅಂತ ಹೇಳ್ತೀವಿ. ಈ ಹರ್ನಿಯಾದಲ್ಲಿ ಎಷ್ಟು ವಿಧಗಳಿದೆ? ಹರ್ನಿಯಾ ಅನ್ನೋದು ಈಗ ನಾನು ಹೇಳಿದ್ದ ಹಾಗೆ ಜಸ್ಟ್ ಮೂಮೆಂಟ್ ಆಫ್ ಒನ್ ಆರ್ಗನ್ ಫ್ರಮ್ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕಷ್ಟೇ. ಅದು ಯಾವ ಜಾಗಕ್ಕೆ ಆ ಥರದ್ದು ಆಗುತ್ತೆ ಅನ್ನೋದ ಬಗ್ಗೆ ಅದ್ರ ಮೇಲ್ಗಡೆ ನಾವು ಹೆಸರು ಕೊಟ್ಟಿದ್ದೀವಿ ಅಷ್ಟೇ. ಈಗ ನಾನು GI ಸರ್ಜನ್ ಆಗಿರೋದ್ರಿಂದ ಹೊಟ್ಟೆ ಹರ್ನಿಯಾ ಬಗ್ಗೆ ಮಾತಾಡ್ತೀನಿ. ಈಗ ಇಲ್ಲಿ ಹಯಾಟಸ್ ಅಂತೀವಿ. ಹಯಾಟಸ್ ಅಂತಂದರೆ ಅದು ನಾವು ಲಂಗ್ಸು ಮತ್ತು ಹಾರ್ಟಿಗೂ ಮತ್ತು ಹೊಟ್ಟೆಗೂ ಮಧ್ಯೆ ಒಂದು ಡಯಾಫ್ರಮ್ ಅಂತ ಇರುತ್ತೆ. ಆ ಜಾಗದಲ್ಲಿ ಹರ್ನಿಯಾ ಆದರೆ ಅದಕ್ಕೆ ನಾವು ಹಯಾಟಸ್ ಹರ್ನಿಯಾ ಅಂತೀವಿ. ಇದು ಎರಡು ತೊಡೆ ಸಂಧಿ ಮಧ್ಯದಲ್ಲಿ ಆದರೆ ಅದನ್ನು ಗ್ರಾಯಿನ್ ಅಥವಾ ಇಂಗ್ವೈನಲ್ ಹರ್ನಿಯಾ ಅಂತೀವಿ. ಅಥವಾ ಹೊಕ್ಕಳು ಹತ್ರ ಆದರೆ ಅದಕ್ಕೆ ಅಂಬಲಿಕಲ್ ಹರ್ನಿಯಾ ಅಂತೀವಿ. ಆಪ್ರೇಷನ್ ಮಾಡಿದ್ದು ಗಾಯದ ಗುರ್ತಲ್ಲಿ ಆ ಹರ್ನಿಯಾ ಆಗ್ಬೋದು, ಅದನ್ನು ನಾವು ಇನ್ಸಿಷನಲ್ ಹರ್ನಿಯಾ ಅಂತೀವಿ. ಇದರ ಹೆಸರುಗಳು ಬೇರೆ ಬೇರೆ ಹೊರತು ಬಟ್ ಕಾನ್ಸೆಪ್ಟ್ ಇರೋದು ಸೇಮ್. ಆ ಜಾಗದಲ್ಲಿ ಒಂದು ಅಂಗ ಎಲ್ಲಿ ಇರಬಾರ್ದು ಅಲ್ಲಿಂದ ಆಚೆ ಕಡೆ ಬಂದಿದೆ. ಸರ್ ಈ ಹರ್ನಿಯಾಗಳು GI ಸಿಸ್ಟಮ್ಗೆ ಅಂದರೆ ಗ್ಯಾಸ್ಟ್ರೋ ಇಂಟೆಸ್ಟಿನಲ್ ಸಿಸ್ಟಮ್ಸ್ಗೆ ಯಾವ ರೀತಿ ಎಫೆಕ್ಟ್ ಮಾಡುತ್ತೆ ಸರ್? ಈಗ ಹರ್ನಿಯಾ ಅದು ಒಂದು ಜಾಗದಲ್ಲಿ ಅದಕ್ಕೆ ಅಂತ ಒಂದು ಕೆಲಸ ಇರುತ್ತೆ. ಈಗ ಅದು ಅಲ್ಲಿಂದ ನೀವು ತೆಗೆದು ಬೇರೆ ಕಡೆ ಕಳಿಸಿದ್ರೆ ಅದ್ರದ್ದು ಕೆಲಸ ಅದಷ್ಟು ಕರೆಕ್ಟಾಗಿ ಮಾಡೋದಿಲ್ಲ, ಹೌದಾ? ಹಾಗಾಗಿ ಕೆಲವೊಂದು ಪ್ರಾಬ್ಲಮ್ಸ್ ಬರುತ್ತೆ. ಈಗ ಏನು ಪ್ರಾಬ್ಲಮ್ಸ್ ಬರುತ್ತೆ ಅನ್ನೋದು ಯಾವ ಅಂಗ ಅಫೆಕ್ಟ್ ಆಗಿದೆ ಅನ್ನೋದ ಮೇಲೆ ಡಿಸೈಡ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳಿರೋ ಈಗ ಡಯಾಫ್ರಮ್ಯಾಟಿಕ್ ಹರ್ನಿಯಾ ಅಥವಾ ಹಯಾಟಸ್ ಹರ್ನಿಯಾದಲ್ಲಿ ಕರುಳು ಅಥವಾ ಹೊಟ್ಟೆ ಕೆಳಗಡೆಯಿಂದ ಹೀಗೆ ನಾವು ಶ್ವಾಸಕೋಶ ಪಕ್ಕ ಹರ್ನಿಯೇಟ್ ಆಗುತ್ತೆ. ಅಲ್ಲಿಗೆ ಹೋದಾಗ ಅವರಿಗೆ ಹೊಟ್ಟೆದ ಸಮಸ್ಯೆನೇ ಬರೋದಿಲ್ಲ, ಅವರಿಗೆ ಉಸಿರಾಡಕ್ಕೆ ತೊಂದರೆ ಬರ್ಬೋದು. ಸೊ ನೀವು ಫಸ್ಟು ಎಲ್ಲಿಗೆ ಹೋಗ್ತೀರಾ? ಒಂದು ಪಲ್ಮನಾಲಜಿಸ್ಟ್ ಅಥವಾ ಲಂಗ್ ಸ್ಪೆಷಲಿಸ್ಟ್ ಹತ್ರ ಹೋಗ್ತಾರೆ. ಬಟ್ ಆ್ಯಕ್ಚುಲಿ ನೋಡಿದ್ರೆ ಹೊಟ್ಟೆ ಮೇಲ್ಗಡೆ ಬಂದಿರುತ್ತೆ. ಸೊ ಆ ಥರ ಸಿಂಪ್ಟಮ್ಸ್ ಬರ್ಬೋದು. ಅಥವಾ ನಾನು ಹೇಳಿದ ಹೊಕ್ಕಳಲ್ಲಿ ಕರುಳು ಬಂದು ಸಿಕ್ಕಾಕೊಂಡ್ರೆ ಹೊಟ್ಟೆ ನೋವು, ಆ ಥರದ ಸಿಂಪ್ಟಮ್ಸ್ ಬರ್ಬೋದು. ಇಂಗ್ವೈನಲ್ ರೀಜನ್ನಲ್ಲಿ ಅಂದರೆ ತೊಡೆ ಇದ್ರ ಮಧ್ಯ ಅಲ್ಲಿ ಬಂದರೆ ಸ್ವೆಲ್ಲಿಂಗ್ ಬರ್ಬೋದು, ಪೇಯ್ನ್ ಬರ್ಬೋದು, ಆ ಥರ ಬೇರೆ ಬೇರೆ ಕಂಪ್ಲೇಂಟ್ಸ್. ಯಾವ ಆರ್ಗನ್ ಅಫೆಕ್ಟ್ ಆಗಿದೆಯೋ ಅದ್ರ ಬೇಸಿಸ್ ಮೇಲೆ ನಿಮಗೆ ಕಂಪ್ಲೇಂಟ್ಸು ಸಿಂಪ್ಟಮ್ಸ್ ಎಲ್ಲ ಬರುತ್ತೆ. ಸರ್ ಇವಾಗ ನೀವು ಅಂಬಲಿಕಲ್ ಹರ್ನಿಯಾ ಅಂತೆಲ್ಲ ಹೇಳಿದ್ರಿ. ಸೊ ಸಿಂಪ್ಟಮ್ಸ್ ಯಾವ ರೀತಿ ಇರುತ್ತೆ? ಒಂದೊಂದು ಹರ್ನಿಯಾಗೂ ಸಿಂಪ್ಟಮ್ಸ್ ಯಾವ ರೀತಿ ಇರುತ್ತೆ ಸರ್? ಸೊ ಸಿಂಪ್ಟಮ್ಸ್ ಅಂತ ನಾವು ನೋಡಿದ್ರೆ ಮೋಸ್ಟ್ ಕಾಮನ್ ಸಿಂಪ್ಟಮ್ ಇಸ್ ಸ್ವೆಲ್ಲಿಂಗ್, ಅಂದರೆ ಊತ. ಜಸ್ಟ್ ಒಂದು ಚಿಕ್ಕ ಶುರುವಾದಾಗ ಒಂದು ಚಿಕ್ಕ ಊತದಿಂದ ಶುರುವಾಗುತ್ತೆ. ಹೋಗ್ತಾ 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 ಆ ಊತದ ಸೈಜು ಪ್ರಮಾಣ ಜಾಸ್ತಿ ದೊಡ್ಡದಾಗ್ತಾ ಹೋಗುತ್ತೆ. ಸೊ ದ್ಯಾಟ್ ಇಸ್ ಅ ಮೋಸ್ಟ್ ಕಾಮನ್ ಸಿಂಪ್ಟಮ್. ಎಲ್ಲಿ ತನಕ ಅದರಲ್ಲಿ ಕಾಂಪ್ಲಿಕೇಶನ್ ಆಗಲ್ವೋ ಇದು ಪೇಯ್ನ್ಲೆಸ್ ಸ್ವೆಲ್ಲಿಂಗ್. ಅದು ನಿಮಗೆ ಪೇಯ್ನ್ ಕಾಣಿಸ್ಕೊಳ್ಳೋದಿಲ್ಲ. ನಿಮಗೆ ಪೇಯ್ನ್ ಆ ಊತದಲ್ಲಿ ನೋವು ಕಾಣಿಸ್ಕೊಳ್ತು ಅಂತ ಅಂದರೆ ಏನೋ ಕಾಂಪ್ಲಿಕೇಶನ್ ಆಗಿದೆ ಅಂತ ಅರ್ಥ. ಇದು ಮೋಸ್ಟ್ ಕಾಮನ್ ಹರ್ನಿಯಾಸಿಗೆ ಸಿಂಪ್ಟಮ್. ಇದರಲ್ಲಿ ನಾನು ಹೇಳಿರೋ ಥರ ಇನ್ಸಿಷನಲ್ ಹರ್ನಿಯಾ ಆಗಿರ್ಬೋದು, ಇಂಗ್ವೈನಲ್ ಆಗಿರ್ಬೋದು, ಅಂಬಲಿಕಲ್, ಫೆಮರಲ್ ಎಲ್ಲ ಹರ್ನಿಯಾಸಿಗೂ ಮೋಸ್ಟ್ ಕಾಮನ್ ಸಿಂಪ್ಟಮ್ ಇಸ್ ಪೇನ್.
ಅಲ್ಲ ಸ್ವೆಲ್ಲಿಂಗ್, ಕಾಂಪ್ಲಿಕೇಟ್ ಆದರೆ ಪೇಯ್ನ್. ಹಯಾಟಸ್ ಹರ್ನಿಯಾ ಅನ್ನೋದು ಮಾತ್ರ ಸ್ವಲ್ಪ ಡಿಫ್ರೆಂಟು. ಯಾಕಂತಂದರೆ ಹೊಟ್ಟೆ ಮತ್ತು ಇದು ಶ್ವಾಸಕೋಶ ಪಕ್ಕ ಮೇಲ್ಗಡೆ ಹರ್ನಿಯೇಟ್ ಆಗೋದ್ರಿಂದ ಸಿಮ್ಟಮ್ಸೇ ಬೇರೆ. ಅವರು ಊಟ ಮಾಡಿದ ತಕ್ಷಣ ಅವರಿಗೆ ಎದೆ ಉರಿ ಬರ್ಬೋದು, ಅಥವಾ ಶ್ವಾಸಕೋಶದ್ದು ಪ್ರೆಸ್ ಆಗೋದ್ರಿಂದ ನೀವು ಊಟ ಮಾಡಿದಾಗ ಹೊಟ್ಟೆ ಅಗಲ ಆಗುತ್ತೆ, ಅಲ್ಲಿ ಶ್ವಾಸಕೋಶನ ಕಂಪ್ರೆಸ್ ಮಾಡುತ್ತೆ, ಹಾಗಾಗಿ ಅವರಿಗೆ ಉಸಿರಾಟಕ್ಕೆ ತೊಂದರೆ ಬರ್ಬೋದು, ಅಥವಾ ರಾತ್ರಿ ಮಲಗಿದಾಗ ಕೆಮ್ಮಿಂದ ಎದ್ದೊಳ್ಬೋದು. ಸೊ ಈ ಥರ ಹಯಾಟಸ್ ಹರ್ನಿಯಾಗೆ ಈ ಥರ ಕಂಪ್ಲೇಂಟ್ಸ್ ಇರುತ್ತೆ. ಬೇರೆ ಹರ್ನಿಯಾಸಿಗೆ ಊತ ಮೋಸ್ಟ್ ಕಾಮನ್. ಸರ್, ಇವಾಗ ಸ್ವೆಲ್ಲಿಂಗು, ಪೇಯ್ನು ಅಂತ ಹೇಳಿದ್ರಿ. ಈ ಪೇನ್ಲೆಸ್ಸು ಅಥವಾ ಸೈಲೆಂಟ್ ಹರ್ನಿಯಾಗಳಂತ ಇದೆಯಾ? ಊತ ಇರುತ್ತೆ, ನೋವಿರಲ್ಲ, ಏನಿರೋದಿಲ್ಲ, ಬಟ್ ನಾವು ಅದನ್ನು ಹರ್ನಿಯಾ ಅಂತ ಕನ್ಸಿಡರ್ ಮಾಡಲ್ಲ. ಏನೋ ನಾರ್ಮಲ್ ಸ್ವೆಲ್ಲಿಂಗ್ ಅಂದ್ಕೊಂಡಿರ್ತೀವಿ, ಬಟ್ ಆ ರೀತಿ ಏನಾದರೂ ಹರ್ನಿಯಾ ಇರುತ್ತಾ? ಅಲ್ಲ, ಅದು ಒಂದು ಸೈಲೆಂಟ್ ಪೇನ್ಲೆಸ್, ಅದು ಒಂದು ಅರ್ಧ ನಾಲೆಡ್ಜ್ ಅಂತೀವಲ್ಲ ಅದು ಅನ್ನೋದು. ನಾನು ಹೇಳಿರೋ ಥರ ಎಲ್ಲ ಹರ್ನಿಯಾದು ಫಸ್ಟ್ ಸಿಂಪ್ಟಮ್ ಇರೋದೇ ಸ್ವೆಲ್ಲಿಂಗು ಅಲ್ವಾ. ಸೊ ಸ್ವೆಲ್ಲಿಂಗ್ ಇದ್ದಾಗ ನಾನು ಹೇಳಿರೋ ಥರ ಪೇಯ್ನ್ ಬಂತು ಅಂತಂದರೆ ಕಾಂಪ್ಲಿಕೇಶನ್ ಆಗಿದೆ ಅಂತ. ನಾವು ಯಾವತ್ತೂ ಒಂದು ಕಾಯಿಲೆಗೆ ಅದು ಕಾಂಪ್ಲಿಕೇಶನ್ ಆಗೋ ತನಕ ನೀವು ಕಾದರೆ ರಿಸಲ್ಟ್ಸು ಅಷ್ಟೇ ಕೆಟ್ಟದ್ದು. ನಾವು ಅದು ಚಿಕ್ಕದಾಗಿದ್ದಾಗ ನಾವು ಟ್ರೀಟ್ಮೆಂಟ್ ತೊಗೊಂಬಿಟ್ರೆ ಅಷ್ಟು ಸುಲಭ. ನಮಗೆ ಟ್ರೀಟ್ಮೆಂಟ್ ಮಾಡೋರಿಗೂ ಸುಲಭ, ನೀವು ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೋರಿಗೂ ಸುಲಭ. ಒಂದು ದಿವಸದಲ್ಲಿ ಟ್ರೀಟ್ಮೆಂಟ್ ಆಗೋಗುತ್ತೆ, ಆರಾಮಾಗಿ ಆಗೋಗ್ತೀರ. ಸೊ ಪೇಯ್ನ್ಲೆಸ್ ಹರ್ನಿಯಾ ಅಂತಲ್ಲ, ಆಲ್ ಹರ್ನಿಯಾಸ್ ಆರ್ ಪೇಯ್ನ್ಲೆಸ್ ಅನ್ಲೆಸ್ ಕಾಂಪ್ಲಿಕೇಟೆಡ್. ಓಕೆ, ಕಾಸಸ್ ಏನು ಸರ್? ಕಾರಣ ಏನು? ಹರ್ನಿಯಾ ಆಗೋದಕ್ಕೆ ಕಾರಣ ಏನು? ಸೊ ಈಗ ಕರುಳು ಸಂಬಂಧಪಟ್ಟಿದ್ದು ನಾವು ಹರ್ನಿಯಾ ಅಂತ ಮಾತಾಡಿದ್ರೆ ಇಂಟ್ರಾ ಅಬ್ಡಾಮಿನಲ್ ಪ್ರೆಷರ್ ಅಂತ ಹೇಳ್ತೀವಿ. ಅಂದರೆ ಈಗ ನಾನು ಜನಸಾಮಾನ್ಯರಿಗೆ ಹೇಳಬೇಕು ಅಂತಂದರೆ, ಒಂದು ಬಲೂನಲ್ಲಿ ನೀವು ಗಾಳಿ ತುಂಬ್ತಾ ಇದ್ದರೆ ಒಂದು ಟೈಮಲ್ಲಿ ಅದು ಹೊಡೆದೋಗುತ್ತೆ, ಹೌದಾ? ಯಾಕಂದರೆ ಅದ್ರ ಒಳಗಡೆ ಇರೋ ಪ್ರೆಷರ್ ಜಾಸ್ತಿ ಆಗುತ್ತೆ. ಹಾಗೆಯೇ ಹೊಟ್ಟೆ ಒಳಗಡೆ ಇರೋ ಪ್ರೆಷರು ಜಾಸ್ತಿ ಆದಾಗ ಕರುಳು ಎಲ್ಲಿ ಜಾಗ ಸಿಗುತ್ತೋ ಅಲ್ಲಿ ಎಸ್ಕೇಪ್ ಆಗೋಕ್ಕೆ ಟ್ರೈ ಮಾಡುತ್ತೆ. ಓಕೆ. ಸೊ ನಮ್ಮನ್ನು ಪಡೆದಂಥ ದೇವರು ಆವಾಗಲೇ ಕೆಲವೊಂದು ವೀಕ್ ಸ್ಪಾಟ್ಸ್ ಇಟ್ಟಿದ್ದಾರೆ ಬಾಡಿಯಲ್ಲಿ. ಅಲ್ಲಿಂದ ಕರುಳು ಆಚೆ ಬಂದಾಗ ಅದಕ್ಕೆ ನಾವು ಒಂದೊಂದು ಹರ್ನಿಯಾ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಈಗ ತಿಳಿಸ್ಬೇಕು ಅಂತಂದರೆ, ಗಂಡಸರಿಗೆ ಟೆಸ್ಟಿಸ್ ಅನ್ನೋದು ನಾವು ನಮ್ಮ ತಾಯಿಯ ಹೊಟ್ಟೆಯಲ್ಲಿದ್ದಾಗ ಕರುಳು ಟೆಸ್ಟಿಸ್ ಆಚೆ ಕಡೆ ಇರೋದಿಲ್ಲ, ಹೊಟ್ಟೆ ಒಳಗಡೆ ಇರುತ್ತೆ, ಕಿಡ್ನಿ ಪಕ್ಕ ಇರುತ್ತೆ. ಮಗು ಬೆಳೀತಾ ಬೆಳೀತಾ ಆ ಟೆಸ್ಟಿಸು ಡಿಸೆಂಡ್ ಆಗುತ್ತೆ ಕೆಳಗೆ, ಹಿಂಗೆ ಬಂದು ಹುಟ್ಟಕ್ಕಿಂತ ಜಸ್ಟ್ ಮುಂಚೆ ಅದು ಹೊಟ್ಟೆಯಿಂದ ಆಚೆ ಬಂದು ಆ ಚೀಲಕ್ಕೆ ಹೋಗುತ್ತೆ. ಸೊ ಅದು ಹೊಟ್ಟೆಯಿಂದ ಆಚೆ ಬರಬೇಕು ಅಂತಂದರೆ ಅಲ್ಲೇನಾದರೂ ಹೋಲ್ ಇರಬೇಕಾ? ಆ ಹೋಲು ನಾರ್ಮಲ್ ಅಂತಾದರೆ ಆ ಹೋಲ್ ಮುಚ್ಕೋಬೇಕು. ನಾರ್ಮಲ್ ಜನರಿಗೆ ಅದು ಕ್ಲೋಸ್ ಆಗುತ್ತೆ, ಕೆಲವೊಬ್ಬರಿಗೆ ಅದು ಕ್ಲೋಸ್ ಆಗೋದಿಲ್ಲ. ಸೊ ಈಗ ಆ ಬಾಗಿಲು ಓಪನ್ ಇದೆ ಅಂತಂದರೆ ನೀವು ಹೊಟ್ಟೆಯಲ್ಲಿ ಪ್ರೆಷರ್ ಜಾಸ್ತಿ ಹಾಕಿದಾಗ ಇಂಟೆಸ್ಟೈನ್ಸು ಆ ಬಾಗಿಲಿಂದ ಆಚೆ ಬರ್ಬೋದಾ? ನೀವು ಡೋರ್ ಕ್ಲೋಸ್ ಮಾಡಿಲ್ಲ, ಸೊ ಅದು ಆಚೆ ಬರುತ್ತೆ. ಅದು ಇಂಗ್ವೈನಲ್ ರೀಜನ್, ಗ್ರಾಯಿನ್ ರೀಜನಲ್ಲಿ ಆಗುತ್ತೆ. ಅದಕ್ಕೆ ನಾವು ಇಂಗ್ವೈನಲ್ ಹರ್ನಿಯಾ ಅಂತೀವಿ. ಈಗ ಅಂಬಲಿಕಲ್ ರೀಜನ್ ಅಂತ ನಾವು ತೊಗೊಂಡ್ರೆ, ಮಗುವಾಗಿದ್ದಾಗ ನಿಮಗೂ ನಿಮ್ಮ ತಾಯಿಗೂ ಕನೆಕ್ಷನ್ ಎಲ್ಲಿ? ಹೊಕ್ಕಳದು ಬಳ್ಳಿ, ಹೌದಾ? ನೀವು ಅಬ್ಸರ್ವ್ ಮಾಡಿದರೆ ಹೊಕ್ಕಳು ಬಳ್ಳಿ ಕಟ್ ಮಾಡಿದ್ಮೇಲೆ ಮೇಲ್ಗಡೆ ಇರೋ ಭಾಗ ಒಂದು ವಾರನೋ 10 ದಿವಸದಲ್ಲಿ ಅದು ಉದುರೋಗುತ್ತೆ, ಹೌದಾ? ಅದ್ರದ್ದು ಕೆಳಗಡೆ ಒಳಗಡೆದ ಭಾಗ ಸಿಮಿಲರ್ಲಿ ಕ್ಲೋಸ್ ಆಗಬೇಕು. ಕೆಲವೊಬ್ಬರಲ್ಲಿ ಹಲವಾರು ಕಾರಣಗಳಿಂದ ಅದು ಕ್ಲೋಸ್ ಆಗೋದಿಲ್ಲ, ಅಥವಾ ಚಿಕ್ಕದಾಗಿ ಇನ್ನೂ ಓಪನ್ ಇರುತ್ತೆ. ಸೊ ಅಲ್ಲಿಂದ ಕರುಳಾಚೆ ಬಂದಾಗ ಅದನ್ನು ಅಂಬಲಿಕಲ್ ಹರ್ನಿಯಾ ಅಂತೀವಿ. ಸೊ ದೇರ್ ಇಸ್ ಅ ವೀಕ್ನೆಸ್ ಸಮ್ವೇರ್. ಅದು ಇಂಗ್ವೈನಲ್ ರೀಜನಲ್ಲಿ ಇರ್ಬೋದು, ಅಂಬಲಿಕಲ್ ರೀಜನಲ್ಲಿ ಇರ್ಬೋದು. ಈ ವೀಕ್ನೆಸ್ಸಿಂದ ಆಚೆ ಬಂದರೆ ಬೇಸಿಕಲಿ ಸೊ ಇಂಟ್ರಾ ಅಬ್ಡಾಮಿನಲ್ ಪ್ರೆಷರ್ ಜಾಸ್ತಿ ಆದಾಗ. ಸೊ ಇದೆಲ್ಲ ಕ್ವೆಶ್ಚನ್ ಹೆಂಗೆ ಬಂತು ಅನ್ನೋಕ್ಕೆ. ಇದನ್ನು ನಾನು ಏನಕ್ಕೆ ಹೇಳ್ತಿದ್ದೀನಿ ಅಂತಂದರೆ, ಈಗ ನಾನು ಯಾಕೆ ಇಂಟ್ರಾ ಅಬ್ಡಾಮಿನಲ್ ಪ್ರೆಷರ್ನ ಜಾಸ್ತಿ ಮಾಡ್ಕೋತೀನಿ? ಈಗ ನಾವು ನಮ್ಮ ದಿನಚರಿಯಲ್ಲಿ ನೋಡಿದ್ರೆ ದಿನ ಬೆಳಗ್ಗೆ ಎದ್ದು ನೀವು ವಾಶ್ರೂಮಿಗೆ ಯೂಸ್ ಮಾಡ್ತೀರ. ನಮ್ಮ ವಾಶ್ರೂಮಿನ ಹ್ಯಾಬಿಟ್ಸು ಚೆನ್ನಾಗಿ ಇಲ್ಲ ಅಂತ ಆದರೆ, ಈಗ ಕಾನ್ಸ್ಟಿಪೇಷನ್ ಇದೆ, ನೀವು ತುಂಬ ಮುಕ್ಕಿ ಮೋಷನಿಗೆ ಹೋಗಬೇಕು ಅನ್ನೋ ಪರಿಸ್ಥಿತಿ ಇದ್ದರೆ ಪ್ರತಿ ದಿವಸನೂ ನೀವು ಅಡಿ ಹೊಟ್ಟೆನ ಗಟ್ಟಿ ಮಾಡ್ಕೋತೀರ, ಪ್ರೆಷರ್ ಹಾಕ್ತಿದ್ದೀರ ನೀವು ಹಾಗೆ ಸ್ವಂತ. ಸೊ ಆವಾಗ ನೀವೇನು ಮಾಡ್ತೀರ? ಕರುಳನ್ನು ಆಚೆ ನೀವೇ ತಳ್ತೀರ ಒಂದು. ಅಥವಾ ಬಾಡಿಲಿ ವೆಯ್ಟ್ ಲಿಫ್ಟಿಂಗ್ ಮಾಡೋಕ್ಕೆ ನೀವು ಹೆವಿ ವೆಯ್ಟ್ಸ್ ಎತ್ತಿದ್ದೀರ, ಆವಾಗ ಏನು ಮಾಡ್ತೀರಾ? ಮತ್ತೆ ಅಡಿ ಹೊಟ್ಟೆನ ನೀವೇ ಗಟ್ಟಿ ಮಾಡ್ಕೋತೀರ, ಹೌದಾ? ಅಥವಾ ಈಗ ನಾದಸ್ವರಂ, ಇದು ಫ್ಲೂಟ್ ಊದವರು ಆಗಿರ್ಬೋದು. ಪ್ರತಿ ಸತಿ ನೀವು ನುಡಿಸೋಕ್ಕೆ ಅಂತ ಊದಾಗ ಅಡಿ ಹೊಟ್ಟೆ ಗಟ್ಟಿ ಮಾಡ್ಕೋತೀರ, ಹೌದಾ? ಸೊ ಎನಿಥಿಂಗ್ ವಿಚ್ ಇನ್ಕ್ರೀಸಸ್ ದ ಇಂಟ್ರಾ ಅಬ್ಡಾಮಿನಲ್ ಪ್ರೆಷರ್. ಅಥವಾ ಸಿಗರೇಟ್ ಸೇರೋರು ಕೆಮ್ಮಿಂದ ಇರ್ಬೋದು, ಕೆಮ್ಮಿದಾಗ
ಅಡಿ ಹೊಟ್ಟೆ ಗಟ್ಟಿಯಾಗುತ್ತೆ. ಸೊ ಹೊಟ್ಟೆಯಲ್ಲಿರೋ ಪ್ರೆಷರ್ನ ನೀವೇ ಜಾಸ್ತಿ ಮಾಡಿಕೊಂಡ್ರೆ ಹರ್ನಿಯಾ ಬಂದೇ ಬರುತ್ತೆ. ಸೊ ಬೋತ್ ಜೆನೆಟಿಕ್ಸ್ ಮತ್ತು ಲೈಫ್ ಸ್ಟೈಲ್ ಎರಡರಿಂದ ಕೂಡ ಹರ್ನಿಯಾ ಆಗ್ಬೋದು. 100%. ಎಸ್. ಈಗ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಹರ್ನಿಯಾ ಆಗುವಂಥ ಚಾನ್ಸಸ್ ಇದೆಯಾ ಸರ್? ಈಗ ಪ್ರೆಗ್ನೆನ್ಸಿಯಲ್ಲಿ ಆ್ಯಸಿಟಿಸ್ ಅಂತ ಪ್ರೆಗ್ನೆನ್ಸಿಯಿಂದ ಹರ್ನಿಯಾ ಅಂತ ನಾವು ಹೇಳೋದಿಲ್ಲ. ಬಟ್ ಪ್ರೆಗ್ನೆನ್ಸಿಯಲ್ಲಿ ಏನಾಗುತ್ತೆ, ಗರ್ಭಕೋಶ ದೊಡ್ಡದಾಗಲಿಕ್ಕೆ ಮಗುದು ಬೆಳವಣಿಗೆ ಅಂತ ಅದು ಸ್ಟ್ರೆಚ್ ಆಗುತ್ತಲ್ಲ, ಯೂಟ್ರಸ್ ಸ್ಟ್ರೆಚ್ ಆಗಬೇಕಾದ್ರೆ ಕೆಲವೊಂದು ಆರ್ಗನ್ಸು ಅಷ್ಟು ಅದರದ್ದು ಸ್ಟ್ರೆಂತನ್ನು ಸ್ವಲ್ಪ ಕಳ್ಕೊಳುತ್ತೆ ಒಂದು ಮಟ್ಟಿಗೆ. ಸೊ ಹಾಗಾಗಿ ಅದರಿಂದ ಅದು ವೀಕ್ ಆಗೋಗುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ಪ್ರೆಗ್ನೆನ್ಸಿ ಆದಮೇಲೆ ವೀಕ್ ಇರೋ ಪಾರ್ಟಿಂದ ಹರ್ನಿಯಾ ಆಗಬಹುದು. ಸೊ ಇವಾಗ ಸರ್ ನೀವು ಹರ್ನಿಯಾ ಅಂದರೆ ಏನೊಂದು ತಿಳಿಸ್ಕೊಟ್ರಿ, ಸಿಮ್ಟಮ್ಸ್ ಹೇಳಿದ್ರಿ, ಅದೇ ರೀತಿ ಕಾಸಸ್ ಹೇಳಿದ್ರಿ. ಸೊ ಟ್ರೀಟ್ಮೆಂಟ್ಗೆ ಅಂತ ಬಂದಾಗ ಯಾವೆಲ್ಲ ಟ್ರೀಟ್ಮೆಂಟ್ ಹರ್ನಿಯಾಗೆ ಕೊಡ್ತೀರಾ? ಸರ್ಜರಿ ಮಾಡಲೇಬೇಕಾ ಅಥವಾ ಅರ್ಲಿ ಸ್ಟೇಜ್ಗಳಲ್ಲಿ ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತೀರಾ? ಈಗ ನಾನು ಮುಂಚಿತವಾಗಿ ಹೇಳಿರೋ ಥರ ಇಟ್ ಇಸ್ ಅ ಡಿಫೆಕ್ಟ್, ವೀಕ್ನೆಸ್ಸು ಅಲ್ಲಿ ಒಂದು ಡಿಫೆಕ್ಟ್ ಇದೆ. ಈಗ ನಿಮ್ಮ ಮನೆ ಗೋಡೆಯಲ್ಲಿ ಒಂದು ದೊಡ್ಡ ಹೋಲ್ ಇದೆ ಅಂತಂದರೆ ಅದನ್ನು ನೀವು ಹೇಗೆ ಸರಿಪಡಿಸ್ತೀರಾ? ಮತ್ತು ಬ್ರಿಕ್ಸು ಸಿಮೆಂಟು ಹಾಕಿ ಮುಚ್ಚಿದ್ರೆ ಮಾತ್ರ ಸರಿ ಹೋಗುತ್ತೆ, ಹೌದಾ? ಅದ್ರದ್ದು ಈಕ್ವಿವೆಲೆಂಟು ನಮ್ಮಲ್ಲಿ ಸರ್ಜರಿ ಮಾಡಿ ಅದನ್ನು ಹೋಲ್ ಇರೋದನ್ನು ಹೊಲಿಗೆ ಹಾಕಿ ಎಕ್ಸ್ಟ್ರಾ ಸ್ಟ್ರೆಂತ್ ಕೊಡಬೇಕು ಅಂತ ಮೆಶ್ ಅಂತ ಒಂದು ಮೆಶ್ ಇಡ್ತೀವಿ. ಮೆಶ್ ಇಟ್ಟು ಹೊಲಿಗೆ ಹಾಕಿ ಬರೋದಕ್ಕೆ ಹರ್ನಿಯಾ ಟ್ರೀಟ್ಮೆಂಟು. ದಟ್ ಇಸ್ ದ ಸ್ಟ್ಯಾಂಡರ್ಡ್. ಅದು ಎಲ್ಲ ಹರ್ನಿಯಾಸಿಗೂ ಸೇಮ್ ಮೆಶ್ ಅಂತೂ ಇಡಲೇಬೇಕು. ಸೊ ದಟ್ ಇಸ್ ದ ಟ್ರೀಟ್ಮೆಂಟ್. ಸರ್ಜರಿ ಇಸ್ ಕಂಪಲ್ಸರಿ ಅಥವಾ ಅರ್ಲಿ ಸ್ಟೇಜ್ಗಳಲ್ಲಿ ಊತ ಆವಾಗ ತಾನೇ ಕಾಣಿಸ್ಕೊಂಡಿರುತ್ತೆ, ಅಂಥ ಟೈಮಲ್ಲೂ ಸರ್ಜರಿ ಕಂಪಲ್ಸರಿ ಇದೆಯಾ? ಯಾವ ಸ್ಟೇಜಲ್ಲಿ ಸರ್ಜರಿ ಕಂಪಲ್ಸರಿ ಆಗುತ್ತೆ? ಇಲ್ಲ, ನಾನು ಅದೇ ಹರ್ನಿಯಾ ಚಿಕ್ಕದಾಗಿದ್ದಾಗ ನಿಮಗೆ ಸಿಮ್ಟಮ್ಸ್ ಕಮ್ಮಿ, ಬಟ್ ಸರ್ಜರಿನೂ ಅಷ್ಟೇ ಈಸಿ. ನೀವು ಹರ್ನಿಯಾ ದೊಡ್ಡದಾದಷ್ಟು ಸರ್ಜರಿ ಇನ್ನೂ ಕಾಂಪ್ಲಿಕೇಟೆಡು, ರಿಕವರಿ ಇನ್ನೂ ಕಾಂಪ್ಲಿಕೇಟೆಡೇ ಹೊರತು ಟ್ರೀಟ್ಮೆಂಟಲ್ಲಿ ನೀವು ಅರ್ಲಿ ಸ್ಟೇಜಲ್ಲಿ ನಾನು ಹರ್ನಿಯಾ ಡಿಟೆಕ್ಟ್ ಮಾಡಿದೆ ಅಥವಾ ಲೇಟ್ ಸ್ಟೇಜಲ್ಲಿ ಡಿಟೆಕ್ಟ್ ಮಾಡಿದೆ ಅನ್ನೋದ ಮೇಲೆ ಡಿಫ್ರೆನ್ಸ್ ಆಗೋದಿಲ್ಲ. ಹರ್ನಿಯಾಗಿರೋದು ಒಂದೇ ಟ್ರೀಟ್ಮೆಂಟು, ಸರ್ಜರಿ. ನಾವು ವಾಟ್ಸಪ್ ಗ್ರೂಪಲ್ಲಿ ಹರ್ನಿಯಾ ಕ್ಯೂರಿಂಗ್ ಟೀ ಅಂತ ನೋಡ್ತೀವಿ, ಹರ್ನಿಯಾಗೆ ಮೆಡಿಸಿನ್ ಅಂತ ನೋಡ್ತೀವಿ, ಯಾವುದು ಕೆಲಸ ಮಾಡಲ್ಲ. ಏನೇನಿರುತ್ತೆ ಸರ್ ವಾಟ್ಸಪ್ಪಲ್ಲಿ? ಏನೇನೆಲ್ಲ ಟ್ರೀಟ್ಮೆಂಟ್ ಅವರು ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಸಿಗುತ್ತೆ? ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಸಿಗೋದು ಈ ಹರ್ನಿಯಾದು ಟೀ ಕುಡಿದ್ರೆ ಅದು ಹರ್ನಿಯಾ ಮಾಯ ಆಗುತ್ತೆ ಅಂತ. ಅದಕ್ಕೇನು ಸೈಂಟಿಫಿಕ್ ಎವಿಡೆನ್ಸ್ ಇಲ್ಲ. ಈಗ ನಾವು ಹೇಳ್ತಿರೋದು ದೇರ್ ಇಸ್ ಅ ಹೋಲ್, ಆ ಹೋಲನ್ನು ನಾವು ಕ್ಲೋಸ್ ಮಾಡಬೇಕು. ಯಾವ ರೀತಿ ಕ್ಲೋಸ್ ಮಾಡ್ತೀರಾ ಸರ್? ಸರ್ಜರಿ ಟೈಮಲ್ಲಿ ಏನಾಗುತ್ತೆ? ಸೊ ಸರ್ಜರಿ ಟೈಮಲ್ಲಿ ನಾವು ಇದನ್ನು ನಾವು 3 ಟೈಪ್ಸಿಂದ ನಾವು ಅಪ್ರೋಚ್ ಮಾಡ್ಬೋದು. ದಿಸ್ ಇಸ್ ಕಾಮನ್ ಫಾರ್ ಆಲ್ ಹರ್ನಿಯಾಸ್ ಅಗೇನ್. ಹೇಗೆ ಅಂತಂದರೆ ಟ್ರೆಡಿಷ್ನಲಿ ನಾವು ಮಾಡ್ತಿರೋಂಥದ್ದು ಓಪನ್ ಸರ್ಜರಿ, ಅಂದರೆ ಚರ್ಮದ ಮೇಲೆ ಒಂದು 3 ಇಂಚ್ ಆಗಲಿ 2 ಇಂಚ್ ಆಗಲಿ ಒಂದು ಇನ್ಸಿಷನ್ ಹಾಕಿ ಕಟ್ ಮಾಡಿ ಆಪರೇಷನ್ ಮಾಡೋಂಥದ್ದು. ಅಲ್ಲಿರೋ ಮಸಲ್ಸನ್ನು ನಾವು ಡಿಸೆಕ್ಟ್ ಮಾಡಿ ಅಲ್ಲಿ ಎಲ್ಲಿ ವೀಕ್ನೆಸ್ ಇದೆಯೋ ಅದನ್ನು ಹೊಲಿಗೆ ಹಾಕಿಬಿಟ್ಟು ಎಕ್ಸ್ಟ್ರಾ ಸ್ಟ್ರೆಂತ್ ಕೊಡಲಿಕ್ಕೆ ಅಂತ ಒಂದು ಮೆಶ್ಶು, ಇದು ಸ್ವಲ್ಪ ಮೆಡಿಕಲ್ ಗ್ರೇಡ್ ಮೆಷಸ್ಸು, ಜಾಲಿ ಆ ಮೆಷನ್ನು ಇಟ್ಟು ಮತ್ತೆ ಹೊಲಿಗೆ ಹಾಕಿಬಿಟ್ಟು ಬರ್ತೀವಿ. ಇದು ಟ್ರೆಡಿಷ್ನಲ್ ಓಪನ್ ಮೆಥಡ್. ಈಗ ನಮ್ಮದು ಮೆಡಿಕಲ್ ಫೀಲ್ಡ್ ಅಡ್ವಾನ್ಸ್ ಆಗ್ತಾ ಆಗ್ತಾ ಇದೇ ಸರ್ಜರಿನ ನಾವು ಚಿಕ್ಕ ಚಿಕ್ಕ ಇನ್ಸಿಷನಿಂದ, ಅಂದರೆ ಮಿನಿಮಲಿ ಇನ್ವೇಸಿವ್ ಸರ್ಜರಿ ಅಂತೀವಿ, ಮಿನಿಮಲಿ ಇನ್ವೇಸಿವ್ ಸರ್ಜರಿ ಮೂಲಕ ನಾವು ಮಾಡ್ಬೋದು. ಅಂದರೆ 8 ಮಿಲಿಮೀಟರ್ ಅಥವಾ 1 ಸೆಂಟಿಮೀಟರ್ ಅಷ್ಟೇ 3 ಜಾಗದಲ್ಲಿ 1, 2, 3 ಇಷ್ಟು ಕಟ್ ಮಾಡಿಕೊಂಡು ಆ ಸರ್ಜರಿ ನಾವು ಮಾಡ್ತೀವಿ. ಇದನ್ನು ನಾವು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅಂತೀವಿ, ಅಥವಾ ರೋಬೋಟಿಕ್ ಪ್ಲ್ಯಾಟ್ಫಾರ್ಮಲ್ಲಿ ರೋಬೋಟಿಕ್ ಸರ್ಜರೀಸು ಮಾಡ್ಬೋದು. ಓಕೆ, ಸೊ ಎಷ್ಟು ಟೈಮ್ ಬೇಕಾಗುತ್ತೆ ಆಫ್ಟರ್ ಸರ್ಜರಿ ರಿಕವರಿ ಆಗೋಕ್ಕೆ? ಆ್ಯಂಡ್ ರಿಕವರಿ ಟೈಮಲ್ಲಿ ಪ್ರಿಕಾಷನ್ಸ್ ಯಾವ ರೀತಿ ತೊಗೊಬೇಕಾಗುತ್ತೆ ಸರ್? ಇದು ಒಳ್ಳೆ ಕ್ವೆಶ್ಚನು. ಇದು ನನಗೆ ಎಲ್ಲ ಪೇಷಂಟ್ಸಿಗೆ ನಾನು ಹೇಳೋದು ಹೀಗೇ. ಈಗ ನಿಮ್ಮ ಮನೆಯಲ್ಲಿ ಒಂದು ಗೋಡೆ ಕಟ್ತಿದ್ದೀರಾ ಅಂತಂದರೆ ಆ ಸಿಮೆಂಟ್ ಈಗ ದಿನ ನೀವು ನೀರು ಹಾಕಿ ಕ್ಯೂರಿಂಗ್ ಅಂತ ಮಾಡ್ತಿರ್ತೀರ, ಅದು ಫುಲ್ ಸ್ಟ್ರೆಂತ್ ಬರೋ ತನಕ ನೀವು ಇವತ್ತು ಗೋಡೆ ಕಟ್ಬಿಟ್ಟು ನಾಳೆ ಅದರಲ್ಲಿ ಮೊಳೆ ಹೊಡೆಯಲ್ಲ, ಹೌದಾ? ಸೇಮ್ ವೇ ಈಗ ನಾವು ಏನೇ ಸೂಚರ್ ಹಾಕಿ ಮೆಶ್ ಇಟ್ಟು ಬಂದ್ರೂ ಫಸ್ಟ್ 6 ವೀಕ್ಸ್ ಟು 10 ವೀಕ್ಸ್ ಇಸ್ ತುಂಬ ಕ್ರೂಷಿಯಲ್. ನೀವು ಅಲ್ಲಿ ನಾವು ಹಾಕಿರೋ ಮೆಶ್ಶು ಸೆಟ್ ಆಗೋದು ಅಂತಂದರೆ ಇಟ್ ಇಸ್ ಅ ಫಾರಿನ್ ಬಾಡಿ ಅದನ್ನು ಆಕ್ಸೆಪ್ಟ್ ಮಾಡ್ಕೋಬೇಕು. ಅದಕ್ಕೆ ಸ್ವಲ್ಪ ಟೈಮ್ ಕೊಡಬೇಕು. ನೀವು ಅಷ್ಟರ ಒಳಗಡೆ ನೀವು ಮತ್ತೆ ಪ್ರೆಷರ್ಸ್ನ ಜಾಸ್ತಿ ಮಾಡ್ಕೊಂಡ್ರಿ ಅಂತಂದರೆ ಸರ್ಜರಿ ಫೇಲ್ ಆಗಿ ಮತ್ತೆ ರೆಕರೆಂಟ್ ಹರ್ನಿಯಾ ಅಂತೀವಿ, ಮತ್ತೆ ಬರೋ ಸಾಧ್ಯತೆಗಳು ಇರುತ್ತೆ. ಸೊ ಹಾಗಾಗಿ ಫಸ್ಟ್ 6 ವೀಕ್ಸಲ್ಲಿ ಯಾವುದೇ ಕಾರಣಕ್ಕೂ ಹೊಟ್ಟೆಯಲ್ಲಿ ಪ್ರೆಷರ್ ಬೀಳೋಂಥದ್ದು, ನಾನು ಮುಂಚೆ ಹೇಳಿರೋ ಹಾಗೆ ಕಾನ್ಸ್ಟಿಪೇಷನ್ ಆಗಲಿ ಅಥವಾ ಯೂರಿನಿಗೆ ಹೋಗಬೇಕಾದ್ರೆ, ಈಗ ವಯಸ್ಸಾದವರು ಪ್ರಾಸ್ಟೇಟ್ ಪ್ರಾಬ್ಲಮಿಂದ ಯೂರಿನಿಗೆ ಹೋಗಬೇಕಾದ್ರೆ ಸ್ವಲ್ಪ ಮುಕ್ಕಿ ಹೋಗ್ತಾರೆ, ಅದು
ಅಥವಾ ನೀವು ವೆಯ್ಟ್ ಲಿಫ್ಟಿಂಗ್ ಆಗಲಿ, ಹೆವಿ ವೆಯ್ಟ್ ಲಿಫ್ಟಿಂಗ್ ಆಗಲಿ, ಅದು ಯಾವುದು ಮಾಡಕೂಡದು. ದಟ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ಪು. ಫುಡ್ ಯಾವ ರೀತಿ ಕನ್ಸ್ಯೂಮ್ ಮಾಡಬೇಕು ಸರ್ಜರಿ ಆದಮೇಲೆ? ಇದು ಆ್ಯಸ್ ಸಚ್ ಫುಡ್ಡಿಂದ ರಿಲೇಟೆಡ್ ಅಲ್ಲ. ನಾವು ಫುಡ್ ರಿಲೇಟೆಡ್ ಟು ಹರ್ನಿಯಾ ಅಂತ ನೋಡಿದ್ರೆ ಒಂದೇ ಇದು. ಈಗ ನನಗೆ ಇಂಥ ಆಹಾರ ತಿಂದರೆ ನೆಕ್ಸ್ಟ್ ದಿವಸ ನನಗೆ ಕಾನ್ಸ್ಟಿಪೇಷನ್ ಆಗುತ್ತೆ ಅಂತ ನನಗೆ ಗೊತ್ತಿರುತ್ತೆ, ನನಗಿದು ಸೆಟ್ ಆಗಲ್ಲ, ಆ ಥರ ಫುಡ್ಸ್ನ ನಾವು ಅವಾಯ್ಡ್ ಮಾಡಬೇಕು. ಅದು ಜನರಲ್ ಆಗಿ ಒಂದು 2-3 ಲಿಸ್ಟ್ ಇದೆ, ಆ ಥರದ್ದನ್ನು ನಾವು ಅವಾಯ್ಡ್ ಮಾಡಿಸ್ತೀವಿ. ಕೆಲವೊಬ್ಬರಿಗೆ ಅದು ತಿಂದರೂ ನನಗೆ ಕಾನ್ಸ್ಟಿಪೇಷನ್ ಆಗಲ್ಲ ಅಂತಾರೆ, ಹಾಗಿದ್ದವ್ರಿಗೆ ಓಕೆ. ಜನರಲಿ ಏನೆಲ್ಲ ಅವಾಯ್ಡ್ ಮಾಡಬೇಕು ಸರ್? ಚಿಕನ್ ಅಂಥದ್ದು ಏನಾದರೂ ಅವಾಯ್ಡ್ ಮಾಡಬೇಕಾಗುತ್ತಾ? ಈಗ ನಾವು ಜನರಲಿ ರೆಡ್ ಮೀಟ್ ಅಂದರೆ ಈಗ ಮಟನ್ದಾಗಿರ್ಬೋದು, ಆ ಥರ ಮೀಟ್ಸ್ ತಿಂದಾಗ ನೆಕ್ಸ್ಟ್ ದಿವಸ ಮೋಷನಿಗೆ ಸಾಮಾನ್ಯವಾಗಿ 99 ಜನ 100ರಲ್ಲಿ ಸ್ವಲ್ಪ ಕಷ್ಟಪಟ್ಟೇ ಹೋಗ್ತಾರೆ. ಸೊ ಅದನ್ನೆಲ್ಲ ನಾವು ಅವಾಯ್ಡ್ ಮಾಡಿಸ್ತೀವಿ. ಅಥವಾ ಸೇಬು ಹಣ್ಣು ಸ್ವಲ್ಪ ಕಾನ್ಸ್ಟಿಪೇಷನ್ ಆಗುತ್ತೆ. ಕೆಲವೊಂದು ಮಾತ್ರೆಗಳು ಅದ್ರದ್ದು ಸೈಡ್ ಎಫೆಕ್ಟು ಕಾನ್ಸ್ಟಿಪೇಷನ್ ಇರುತ್ತೆ. ಆ ಥರ ಕಾನ್ಸ್ಟಿಪೇಷನ್ ಬರೋಂಥದ್ದು ಪದಾರ್ಥಗಳನ್ನು ಅಥವಾ ಟ್ಯಾಬ್ಲೆಟ್ಸನ್ನು ನಾವು ಅವಾಯ್ಡ್ ಮಾಡ್ತೀವಿ. ಮೋಷನ್ ಸ್ವಲ್ಪ ಈಸಿಯಾಗಿ ಹೋಗಲಿ ಅನ್ನೋಕ್ಕೆ ಇನ್ನೊಂದು ಔಷಧಿ ಕೊಟ್ಬಿಟ್ಟು ಕಳಿಸ್ತೀವಿ, ಸೊ ದಟ್ ಅವರು ತುಂಬ ಪ್ರೆಷರ್ ಹಾಕದೇ ಇರಲಿ ಅಂತ. ಓಕೆ ಸರ್, ಸರ್ಜರಿ ಟೈಮಲ್ಲಿ ಕಾಂಪ್ಲಿಕೇಶನ್ಸ್ ಅನ್ನೋದೇನಾದರೂ ಆಗುತ್ತಾ? ಇದು ಸರ್ಜರಿ ಟೈಮಲ್ಲಿ ಕಾಂಪ್ಲಿಕೇಶನ್ಸ್ ಅನ್ನೋದಕ್ಕಿಂತ ಪೇಷಂಟು ಇದು ಚಿಕ್ಕ ಊತ, ನೋವಿಲ್ಲ, ನಾನು ಏನಕ್ಕೆ ಈಗ ಸರ್ಜರಿ ಅನ್ನೋ ದೊಡ್ಡ ಟ್ರೀಟ್ಮೆಂಟಿಗೆ ಹೋಗಬೇಕು ಅಂತ ನಮ್ಮ ಹತ್ರ ಬರೋದನ್ನು ಡಿಲೇ ಮಾಡಿ ಕಾಂಪ್ಲಿಕೇಶನ್ಸ್ ಆಗುತ್ತೆ ಹೊರತು ಸರ್ಜರಿ ಈಸ್ ಆ್ಯಕ್ಚುಲಿ ವೆರಿ ಸೇಫ್. ಓಕೆ. ಈಗ ಪೇಷಂಟ್ ಲೇಟಾಗಿ ಬರೋದ್ರಿಂದ ಏನೇನಾಗುತ್ತೆ ಅಂತ ಹೇಳ್ತೀನಿ. ಅವ್ರು ಈಗ ಕರುಳು ಆ ಹೋಲಿಂದ ಬಂದು ಹಿಂಗೆ ಆಚೆ ಸಿಕ್ಕಾಕೊಂಡ್ಬಿಟ್ಟಿದೆ, ಅದ್ರದ್ದು ಕತ್ತು ಹೆಚ್ಚಿದ ಹಾಗೆ ಒಂದು ಇದು. ಸೊ ಇಷ್ಟಿರೋ ಹೋಲು ನೀವು ಕರುಳು ಹಿಂಗೆ ಬಂದು ವಾಪಸ್ ಹೋಗ್ತಾ ಇಲ್ಲ, ಇಟ್ ಇಸ್ ಗಾಟ್ ಸ್ಟಕ್. ಸೊ ಅದರದ್ದು ಬ್ಲಡ್ ಸಪ್ಲೈ, ಅದ್ರಿಗೆ ಹೋಗಿರ್ತಿರೋ ರಕ್ತ ಸಂಚಾರಣೆ ಕಮ್ಮಿ ಆದರೆ ಈ ಭಾಗ ಕರುಳದ್ದು ಆ ಭಾಗ ಸತ್ತು ಹೋಗುತ್ತೆ. ಸೊ ಈ ಥರ ಇನ್ಫೆಕ್ಷನ್ ಆಗುತ್ತೆ, ಕರುಳು ತೂತಾಗಿ ಅಲ್ಲಿರೋ ನಾವು ತಿಂದಿರೋದೆಲ್ಲ ಆಚೆ ಬರೋ ಚಾನ್ಸಸ್ ಇರುತ್ತೆ, ಅಲ್ಲಿ ಇನ್ಫೆಕ್ಷನ್ ಆಗುತ್ತೆ. ಈಗ ನಾವು ಸರ್ಜರಿ ಮಾಡಬೇಕಾದ್ರೆ ಈ ಥರ ಇನ್ಫೆಕ್ಷನ್ ಇದ್ದಿದ್ದ ಜಾಗದಲ್ಲಿ ಸರ್ಜರಿ ಮಾಡಬೇಕಾದ್ರೆ ನಾವು ಮೆಶ್ ಇಡೋಕ್ಕೆ ಬರೋದಿಲ್ಲ. ಸೊ ನಾವು ಅವಾಗ ಟ್ರೀಟ್ಮೆಂಟ್ ನಮಗೆ ಇವತ್ತು ಬೆಸ್ಟ್ ಟ್ರೀಟ್ಮೆಂಟ್ ಅಂತಂದರೆ ಸೂಚರ್ ಹಾಕಿ ಹೊಲಿಗೆ ಹಾಕಿ ಮೆಶ್ ಇಟ್ಟು ಬರೋದು. ಬಟ್ ಇನ್ಫೆಕ್ಷನ್ ಇದ್ದಾಗ ಮೆಶ್ ಇಡೋ ಹಾಗೆ ಇಲ್ಲ. ಸೊ ಅವಾಗ ಬರೀ ಹೊಲಿಗೆ ಹಾಕ್ಬಿಟ್ಟು ಬರ್ತೀವಿ. ಸೊ ನೀವು ಟ್ರೀಟ್ಮೆಂಟ್ ಅಂತ ನೋಡಿದ್ರೆ ಇಟ್ ಇಸ್ ಅ ಇನ್ಫೀರಿಯರ್ ರಿಪೇರ್, ಇಟ್ಸ್ ಬೆಸ್ಟ್ ಟ್ರೀಟ್ಮೆಂಟ್ ನಿಮಗೆ ಸಿಕ್ಕಿಲ್ಲ. ಬಟ್ ಇನ್ಫೆಕ್ಷನ್ ಇದ್ದಾಗ ದಟ್ ಇಸ್ ದ ಬೆಸ್ಟ್ ಪಾಸಿಬಲ್. ಸೊ ಈಗ 2 ಪೇಷಂಟು, ಒಬ್ರಿಗೆ ಮೆಶ್ ಇಟ್ಟಿದ್ದೀವಿ, ಇನ್ನೊಬ್ರಿಗೆ ಮೆಶ್ ಇಟ್ಟಿಲ್ಲ. ನೀವು ಇದರಲ್ಲಿ ಯಾವ ಪೇಷಂಟಿಗೆ ಹರ್ನಿಯಾ ವಾಪಸ್ ಬರೋ ಚಾನ್ಸಸ್ ಜಾಸ್ತಿ ಅಂದರೆ ಮೆಶ್ ಇಡದೇ ಇರೋರಿಗೆ. ನಾವು ಬರೀ ಹೊಲಿಗೆ ಹಾಕ್ಬಿಟ್ಟು ಬಂದಿದ್ದ ಪೇಷಂಟಿಗೆ ಇದು ವಾಪಸ್ ಬರೋ ಚಾನ್ಸಸ್ ಜಾಸ್ತಿ. ನಾವು ಕಾಂಪ್ಲಿಕೇಶನ್ ಆದಮೇಲೆ ಬಂದು ಸರ್ಜರಿ ಮಾಡಿದ್ರೆ ಮೆಶ್ ಇಡಕ್ಕೆ ಬರೋದಿಲ್ಲ. ಮೆಶ್ ಇಟ್ಟಿಲ್ಲ ಅಂತ ಮತ್ತೆ ಚಾನ್ಸಸ್ ಇನ್ನೊಂದು ಸರ್ಜರಿಗೆ ನೀವೇ ಅವಕಾಶ ಮಾಡಿಕೊಡ್ತಿದ್ದೀರಾ, ಇದನ್ನೆಲ್ಲ ಅವಾಯ್ಡ್ ಮಾಡ್ಬೋದು. ಓಕೆ ಸರ್, ಇವಾಗ ಹರ್ನಿಯಾನ ಪ್ರಿವೆಂಟ್ ಮಾಡಲಿಕ್ಕೆ ಚಾನ್ಸಸ್ ಇದೆಯಾ? ಸೊ ಯಾವ ರೀತಿ ಲೈಫ್ ಸ್ಟೈಲ್ನ ನಾವು ಮೇಂಟೈನ್ ಮಾಡೋದು ಉತ್ತಮ? ಈಗ ನಮ್ಮ ದಿನದ್ದು ವ್ಯಾಯಾಮ ಮಾಡಬೇಕು, ನಮ್ಮ ಅಬ್ಡಾಮಿನಲ್ ಕೋರ್ ಮಸಲ್ಸನ್ನ ಸ್ವಲ್ಪ ಸ್ಟ್ರಾಂಗಾಗಿ ಇಟ್ಕೋಬೇಕು. ಆ್ಯಂಡ್ ಜನರಲ್ ಲೈಫ್ ಸ್ಟೈಲ್ ತುಂಬ ಚೆನ್ನಾಗಿರಬೇಕು. ಅಂದರೆ ಈಗಿನ ಇದರಲ್ಲಿ ನಾವು ಮೊಬೈಲ್ನ ವಾಶ್ರೂಮಿಗೆ ತೊಗೊಂಡೋಗ್ತೀವಿ, ಮೊಬೈಲನ್ನು ಸ್ಕ್ರೋಲ್ ಮಾಡ್ತಾ ಇರ್ತೀವಿ, ಅರ್ಧ ಗಂಟೆ ಅಲ್ಲಿ ಕೂತ್ಕೋತೀವಿ. ನಮ್ಮ ಹಳೆ ಕಾಲದ್ದು ಇಂಡಿಯನ್ ಸ್ಟೈಲ್ ಆಫ್ ಟಾಯ್ಲೆಟಿಂದ ಈಗ ವೆಸ್ಟರ್ನ್ ಇದಕ್ಕೆ ಹೊರಟೋಗಿದೆ. ಈಗ ಸೈಂಟಿಫಿಕಲಿ ನಮಗೆ ಎವಿಡೆನ್ಸ್ ಇದೆ, ನಮ್ಮ ಹಳೆ ಕಾಲದ ಸ್ಟೈಲ್ ನಾವು ಇಂಡಿಯನ್ ಸ್ಟೈಲಲ್ಲಿ ಕೂತ್ಕೊಂಡ್ರೆ ಮೋಷನ್ ಹೋಗೋದಕ್ಕೆ ಉತ್ತಮ, ಅಷ್ಟು ಪ್ರೆಷರ್ ಬೀಳೋದಿಲ್ಲ, ಅದೇ ಒಳ್ಳೆಯದು ಅಂತ. ಬಟ್ ಈಗ ಎಲ್ರಿಗೂ ಮಂಡಿ ನೋವು, ಕೂರೋಕ್ಕಾಗಲ್ಲ, ನಮಗೆ ಇದೇನು ಕಂಫರ್ಟಬಲ್ ಅಂತ ನಾವು ಶಿಫ್ಟ್ ಮಾಡಿದ್ದೀವಿ. ಅದಕ್ಕೆ ಅಂತ ಗುಡ್ ಬವೆಲ್ ಹೈಜೀನ್ ಅಂತೀವಿ, ಅದನ್ನು ನಾವು ಫಾಲೋ ಮಾಡಿದ್ರೆ ಈ ಹರ್ನಿಯಾದು ಒಂದು ಕಾಂಪ್ಲಿಕೇಶನ್ನು ನಾವು ಅವಾಯ್ಡ್ ಮಾಡ್ತೀವಿ. 2ನೇದು, ಎಲ್ಲ ಗಂಡಸರಿಗೂ 45 ವರ್ಷದ ನಂತರ ಪ್ರಾಸ್ಟೇಟ್ ಅನ್ನೋ ಒಂದು ಗ್ರಂಥಿ ದೊಡ್ಡದು ಆಗುತ್ತೆ. ಆದಾಗ ಮತ್ತೆ ಅವ್ರಿಗೆ ಗೊತ್ತಿಲ್ಲದೇ ಪ್ರತಿ ಸತಿ ಯೂರಿನಿಗೆ ಹೋದಾಗ ಸ್ವಲ್ಪ ಪ್ರೆಷರ್ ಹಾಕ್ತಾರೆ. ಸೊ ಅದನ್ನು ನೀವು ಕರೆಕ್ಟಾಗಿ ಟೆಸ್ಟ್ ಮಾಡಿಸ್ಕೊಂಡು ನಿಜವಾಗ್ಲೂ ಅಷ್ಟು ಪ್ರೆಷರ್ ಬೀಳ್ತಿದೆಯಾ ಅಂತ ನೋಡಿಕೊಂಡ್ರೆ ಇದನ್ನು ನಾವು ಅವಾಯ್ಡ್ ಮಾಡ್ಬೋದು. ಸೊ ಆ್ಯನ್ಯುವಲ್ ಹೆಲ್ತ್ ಚೆಕ್ಸ್ ಅಲ್ಲಿ ವಿಲ್ ಬಿ ಏಬಲ್ ಟು ಫೈಂಡ್ ಔಟ್ ಇದು ಪ್ರಾಬ್ಲಮ್ ನಿಮಗಿದೆ, ಇಂಥ ಪ್ರಾಬ್ಲಮ್ ಇದೆ, ಇದಕ್ಕಿದು ಪರಿಹಾರ ಅಂತ. ಯಾಕಂದರೆ ಇದು ಲೈಫ್ ಸ್ಟೈಲ್ ಆ್ಯಂಡ್ ಇಂಟ್ರಾಬ್ಡಮಲ್ ಪ್ರೆಷರ್ ಜಾಸ್ತಿ ಆದಾಗಿಂದ ಬರ್ತಿರೋದು. ಸೊ ಅಷ್ಟು ಮಾಡಿಕೊಂಡ್ರೆ ಮೋರ್ ದೆನ್ ಎನಫ್. ಯಾವ ಏಜಲ್ಲಿ ಹರ್ನಿಯಾ ಅನ್ನೋದು ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಸರ್? ಇಂಥ ಸ್ಪೆಸಿಫಿಕ್ ಏಜ್ ಇದೆಯಾ? ಇಲ್ಲ, ಈಗ
ನಾನು ಫಸ್ಟಲ್ಲೂ ಮೆನ್ಷನ್ ಮಾಡಿದ್ದೆ, ಈಗ ಹುಟ್ಟಿದ ಮಗುದು ಟೆಸ್ಟಿಸ್ ಅನ್ನೋದು ಬೀಜ ಆಚೆ ಬಂದಾಗ ಆ ಡೋರ್ ಕ್ಲೋಸ್ ಆಗಲ್ಲ ಅಂತ. ಸೊ ನಾವು ಹುಟ್ಟಿದ ಮಗುವಲ್ಲೂ ಆ ಹರ್ನಿಯ ನೋಡಿದ್ದೀವಿ. 80 ವರ್ಷದ ಪೇಷಂಟಲ್ಲೂ ವಯಸ್ಸಲ್ಲೂ ನಾವು ನೋಡ್ತೀವಿ. ಇದು ಇಂಥದ್ದೇ ಏಜು ಅಂತ ಅಲ್ಲ. ನಾವು ಇದರಲ್ಲಿ ಇನ್ನೊಂದು, ಇದೆಲ್ಲ ಲೈಫ್ ಸ್ಟೈಲ್ ನಂದು ಚೆನ್ನಾಗಿದೆ. ನಾನು ಮೋಷನ್ನಿಗೆ ಹೋಗ್ಬೇಕಾದ್ರೂ ಜಾಸ್ತಿ ಮುಕ್ಕೋದಿಲ್ಲ, ಬೇರೆ ಕೆಟ್ಟ ಅಭ್ಯಾಸಗಳು ಯಾವುದೂ ಇಲ್ಲ. ಇದೆಲ್ಲ ಇದ್ರೂ ನನಗೆ ಹರ್ನಿಯಾ ಬರುತ್ತಾ ಅಂದರೆ ಬರೋ ಚಾನ್ಸಸ್ ಇರುತ್ತೆ. ಅದನ್ನು ನಾವು ಕೆಲವೊಂದು ಇನ್ಸಿಷನಲ್ ಹರ್ನಿಯಾ ಅಂತೀವಿ. ಈಗ ಇನ್ಸಿಷನಲ್ ಹರ್ನಿಯಾ ಅಂತಂದರೆ, ಈಗ ದೇವರು ನಮ್ಮ ಚರ್ಮಕ್ಕೆ ₹1 ಅಷ್ಟು ಸ್ಟ್ರೆಂತ್ ಕೊಟ್ಟಿದ್ದಾನೆ ಅಂತ ಅಂದ್ಕೊಳ್ಳೋಣ. ನಾವು ಏನೇ ಸರ್ಜರಿ ಮಾಡಿದ್ಮೇಲೆ, ಕಟ್ ಮಾಡಿ ಹೊಲಿಗೆ ಹಾಕಿದ ಮೇಲೆ ಎಷ್ಟೇ ಚೆನ್ನಾಗಿ ಹೊಲಿಗೆ ಹಾಕಿದ್ರೂ ಒಂದು 80 ಪೈಸೆ ಭಾಗದಷ್ಟೇ ಸ್ಟ್ರೆಂತ್ ಉಳ್ಕೊಳ್ಳುತ್ತೆ, ಇನ್ನು 20 ಪೈಸೆ ಭಾಗ ಸ್ಟ್ರೆಂತ್ ಉಳಿಯಲ್ಲ. ಸೊ ಈಗ ಹೆಂಗಸರಲ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ನಾವು ಸಿಸೇರಿಯನ್ ಮಾಡ್ಕೊಂಡ್ವಿ ಅಂತಂದರೆ ಅದು ಇನ್ಸಿಷನ್ ಹಾಕ್ತಾರೆ, ಹೊಟ್ಟೆ ಕುಯ್ತಾರೆ. ಸೊ ಕುಯ್ದಿದ್ದ ಜಾಗದಲ್ಲಿ ಸ್ಟ್ರೆಂತ್ ಕಮ್ಮಿ. ಸೊ ಅವರಿಗೆ ಅದಾದಮೇಲೆ ಅದನ್ನು ಇನ್ಸಿಷನಲ್ ಹರ್ನಿಯಾ ಆಗೋ ಚಾನ್ಸಸ್ ಇರುತ್ತೆ. ಅದು ನಮ್ಮ ಕೈಯಲ್ಲಿ ಇಲ್ಲ, ಬಟ್ ಅನಿವಾರ್ಯ ಮಾಡ್ಕೋತಿದ್ದೀವಿ. ಆಪ್ರೇಷನ್ ಏನೋ ಒಂದು ಕಾರಣಕ್ಕೆ ಅಂತ ಮಾಡ್ಕೋತಿದ್ದೀರ. ಸೊ ಅದರಲ್ಲಿ ಆಗುತ್ತೆ. ಸೊ ಈ ಥರ ಪೇಷಂಟ್ಸಲ್ಲಿ ಸರ್ಜರಿ ಆದಮೇಲೆ ಒಂದು ಬೆಲ್ಟ್ ಹಾಕ್ಕೋಬೇಕು ಅಂತ ಹೇಳ್ತೀವಿ. ಅದನ್ನು ಹಾಕ್ಕೊಂಡ್ರೆ ವಿ ಕ್ಯಾನ್ ಪ್ರಿವೆಂಟ್ ದಿಸ್. ಸರ್, ಅಬ್ಡಾಮಿನಲ್ ವಾಲ್ ಅಂತ ಹೇಳಿದ್ರಿ, ಅದನ್ನು ಸ್ಟ್ರಾಂಗ್ ಮಾಡೋದಕ್ಕೆ ಯಾವುದಾದ್ರು ಒಂದು ಸ್ಪೆಸಿಫಿಕ್ ಎಕ್ಸಸೈಸ್ ಅಂತ ಏನಾದರೂ ಇದೆಯಾ? ಸ್ಪೆಸಿಫಿಕ್ ಎಕ್ಸಸೈಸಸ್ ಅಂತ ಅಲ್ಲ, ಬಟ್ ಜನರಲಿ ಕೋರ್ ಮಸಲ್ಸನ್ನು ಸ್ಟ್ರಾಂಗ್ ಮಾಡ್ಕೊಳ್ಳಿಕ್ಕೆ ಎನಿ ಕೈಂಡ್ ಆಫ್ ಫಿಟ್ನೆಸ್. ಸರ್, ಹರ್ನಿಯಾ ಟ್ರೀಟ್ಮೆಂಟ್ ಮತ್ತು ಸರ್ಜರಿಲಿ ಮಾಡ್ರನ್ ಆಗಿ ಅಥವಾ ಲೇಟೆಸ್ಟ್ ಅಡ್ವಾನ್ಸ್ಮೆಂಟ್ಸ್ ಏನಿದೆ? ಈಗ ನನ್ನ ಓಪನ್ ಸರ್ಜರಿ ಅಂತೂ ಹಾರ್ಡ್ಲಿ ನಾವು ಮಾಡ್ತಿದ್ದೀವಿ. ಈಗ ಎಲ್ಲರೂ ದ ವರ್ಲ್ಡ್, ಇಡೀ ಜಗತ್ತು ಇಸ್ ಮೂವಿಂಗ್ ಟುವರ್ಡ್ಸ್ ಲ್ಯಾಪ್ರೋಸ್ಕೋಪಿಕ್ ಆ್ಯಂಡ್ ರೊಬೋಟಿಕ್. ಈಗ ಲ್ಯಾಪು ದಾಟಿ ನಾವು ರೊಬೋಟಿಕ್ಕಲ್ಲಿದ್ದೀವಿ. ಸೊ ಈಗ ರೊಬೋಟಿಕ್ ಪ್ಲ್ಯಾಟ್ಫಾರ್ಮ್ ಅಲ್ಲೇ ಸರ್ಜರೀಸ್ ಮಾಡೋದು ಇಸ್ ದ ಬೆಸ್ಟ್ ಫಾರ್ ಹರ್ನಿಯಾಸ್. ಸೊ ದ್ಯಾಟ್ ಇಸ್ ದಿ ಅಡ್ವಾನ್ಸ್ಮೆಂಟ್ ಇನ್ ಹರ್ನಿಯಾ ಫೀಲ್ಡ್ ಆಫ್ ಸರ್ಜರಿ. ಸೊ ರೋಬೋಟ್ ಇದೇ ಸರ್ಜರಿನ ನಾವು ರೋಬೋಟ್ ಅಸಿಸ್ಟೆಡ್ ಸರ್ಜರೀಸ್ ಅಂತ ಹೇಳ್ತೀವಿ. ಇದರಲ್ಲಿ ರೋಬೋಟ್ ಸರ್ಜರಿ ಮಾಡೋದಿಲ್ಲ, ಅದಕ್ಕೆ ಸ್ವಂತ ಆಲೋಚನೆ ಮಾಡೋ ಶಕ್ತಿ ಇಲ್ಲ. ನಾವೇ ಮಾಡ್ತೀವಿ, ಸರ್ಜನ್ಸೇ ಮಾಡೋದು, ಬಟ್ ಥ್ರೂ ದ ರೋಬೋಟ್ ವಿ ಆಪರೇಟ್. ಇದರಲ್ಲಿ ಯಾವ ಥರ ಅಡ್ವಾಂಟೇಜ್ ಅಂತಂದರೆ, ನಮಗೆ ಸರ್ಜನ್ಸಿಗೆ ಸಿಗೋ ಕ್ಲಾರಿಟಿ ತುಂಬ ಬೆಟರು. ಸೊ ಇನ್ನೂ ಚೆನ್ನಾಗಿ ಕಾಣುತ್ತೆ ಅಂತಂದರೆ ಆಬ್ವಿಯಸ್ಲಿ ನೀವು ಇನ್ನೂ ಚೆನ್ನಾಗಿ ಸರ್ಜರಿ ಮಾಡ್ತೀರಾ, ಹೌದಾ? ಸೊ ಹಾಗೆ ಇನ್ಫೆಕ್ಷನ್ ರೇಟ್ಸು ಕಮ್ಮಿ ಇರುತ್ತೆ, ಆಪ್ರೇಷನ್ ಆದಮೇಲೆ ನೋವು ಕಮ್ಮಿ ಇರುತ್ತೆ. ಸೊ ಈ ಥರದ್ದು ಅಡ್ವಾಂಟೇಜಸ್ ಸುಮಾರಿದೆ. ದಟ್ ಈಸ್ ದ ಲೇಟೆಸ್ಟ್ ಅಡ್ವಾನ್ಸ್ಮೆಂಟ್. ಓಕೆ ಸರ್, ಇವಾಗ ಹರ್ನಿಯಾ ತುಂಬ ಕಾಮನ್ ಅಂತ ಹೇಳಿದ್ರಿ. ಸೊ ಮಾಡರ್ನ್ ಲೈಫ್ ಸ್ಟೈಲ್ ಬಂದಾಗಿಂದ ಹರ್ನಿಯಾ ಕೇಸಸ್ ಜಾಸ್ತಿ ಆಗೋದು ಏನಾದರೂ ಕಾಣಿಸಿದೆಯಾ ನಿಮಗೆ? ಹೌದು, ಅಟ್ಲೀಸ್ಟ್ ಒಂದು 10ರಲ್ಲಿ ಒಬ್ಬರು ಅಥವಾ ಇಬ್ಬರಿಗಂತೂ ಹರ್ನಿಯಾ ಇದ್ದೇ ಇದೆ. ಅದು ನಾವು ಹೇಳಿರೋ ಥರ ನಾವು ಈಗ ನಾವು ಒಂದು ಬಗ್ಗಿ ಒಂದು ವಸ್ತು ಎತ್ಕೋಬೇಕು ಅಂತ ಅಂದರೆ ಆ ಪೋಸ್ಚರ್ ಸರಿ ಇರಲಿಲ್ಲ ಅಂತಂದರೆ ಬೆನ್ನು ಪ್ರಾಬ್ಲಮ್ಮು ಬರುತ್ತೆ, ಈ ಥರ ಹರ್ನಿಯಾ ಪ್ರಾಬ್ಲಮ್ಮು ಬರೋ ಚಾನ್ಸಸ್ ಇರುತ್ತೆ. ಎಸ್ಪೆಷಲಿ ಸರ್ಜರಿ ಆದಮೇಲೆ ಮಾಡಿದ್ರೆ ಇನ್ನೂ ಚಾನ್ಸಸ್ಸು. ಆಮೇಲೆ ನಾನು ಹೇಳಿರೋ ಹಾಗೆ ಕಾನ್ಸ್ಟಿಪೇಷನ್ ಅನ್ನೋದು ತುಂಬಾ ಫ್ರೀಕ್ವೆಂಟ್ ಆಗೋಗಿದೆ. ನಾವು ಊಟ ತಿನ್ನೋದು ಸರಿ ಇಲ್ಲ, ನಾವು ಬವೆಲ್ ಹ್ಯಾಬಿಟ್ಸು ಸರಿ ಇಲ್ಲ, ಪ್ಲಸ್ ಸ್ಮೋಕಿಂಗ್. ನಾವು ಸ್ಮೋಕಿಂಗ್ ಬಗ್ಗೆ ಮಾತಾಡಿಲ್ಲ. ಈಗ ಸ್ಮೋಕಿಂಗ್ ಹೇಗೆ ನಾವು ಸ್ಮೋಕಿಂಗಲ್ಲಿ ಎಲ್ಲ ಕಡೆ ನಾವು ಅಡ್ವರ್ಟೈಸ್ಮೆಂಟ್ಸ್ ನೋಡೋದು ಕ್ಯಾನ್ಸರ್, ಶ್ವಾಸಕೋಶದ ತೊಂದರೆ ಅನ್ನೋದಷ್ಟೇ ಹೊರತು, ಬಟ್ ಸ್ಮೋಕಿಂಗಿಂದ ಹಲವಾರು ಬೇರೆ ಪ್ರಾಬ್ಲಮ್ ಆಗುತ್ತೆ. ಈಗ ಸ್ಮೋಕಿಂಗಿಂದ ನಮ್ಮದು ಮಸಲ್ದು ಸ್ಟ್ರೆಂತ್ ಕಮ್ಮಿ ಆಗ್ತಾ ಹೋಗುತ್ತೆ. ಅದು ಕೊಲಾಜನ್ ಅಂತ ಒಂದಿರುತ್ತೆ, ಅದ್ರದ್ದು ಸ್ಟ್ರೆಂತ್ ಕಮ್ಮಿ ಆಗುತ್ತೆ. ಆ್ಯಂಡ್ ಅಬ್ಡಾಮಿನಲ್ ವಾಲ್ ಸ್ಟ್ರೆಂತ್ ಕಮ್ಮಿ ಆಯಿತು ಅಂತಂದರೆ ನೀವು ಹರ್ನಿಯಾಕ್ಕೆ ನೀವು ಅವಕಾಶ ಮಾಡಿಕೊಡ್ತಿದ್ದೀರ. ಸೊ ಅದನ್ನೆಲ್ಲ ಈಗ ಎಲ್ಲ ಕಡೆ ಈ ಸ್ಮೋಕಿಂಗು ಜಾಸ್ತಿ ಆಗಿಬಿಟ್ಟು, ಸೊ ಅದರಿಂದನೂ ಒಂದು ರೀಸನ್ ಆಗ್ತಿದೆ ಹರ್ನಿಯಾ ಬರೋದಕ್ಕೆ. ಓಕೆ, ಸೊ ಸ್ಮೋಕಿಂಗ್ ಮಾಡೋದು ನಿಲ್ಲಿಸಬೇಕು, ಜನ ಆದಷ್ಟು ಬೇಕು. ಕಮ್ಮಿ ಮಾಡಬಾರ್ದು, ನಿಲ್ಲಿಸ್ಬೇಕು. ಸರ್, ಇದು ಡಯಟ್ ಪ್ಲ್ಯಾನ್ ಏನು ಹೇಳ್ತೀರಾ ಜನಗಳಿಗೆ ಒಳ್ಳೆ ಉತ್ತಮ ಆರೋಗ್ಯನ ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ, ಆಮೇಲೆ ಪ್ರಿವೆಂಟ್ ಮಾಡೋದಕ್ಕೆ ಹರ್ನಿಯಾನ? ಸೊ ಯಾವ ರೀತಿ ಡಯಟ್ರಿ ಪ್ಲ್ಯಾನ್ ಇಟ್ಕೊಂಡ್ರೆ ಒಳ್ಳೆಯದು? ಹರ್ನಿಯಾ ಪ್ರಿವೆನ್ಷನ್ ಅಂತಂದರೆ ಇಟ್ ಈಸ್ ನಾಟ್ ಡಯಟ್ ರಿಲೇಟೆಡ್, ಇಟ್ ಈಸ್ ಮೋರ್ ಲೈಫ್ ಸ್ಟೈಲ್ ರಿಲೇಟೆಡ್. ಅಬ್ಡಾಮಿನಲ್ ಪ್ರೆಷರ್ನ ಇನ್ಕ್ರೀಸ್ ಮಾಡಕೂಡ್ದು, ದಟ್ ಇಸ್ ದ ಮೇನ್ ಥಿಂಗ್. ಅದಕ್ಕೆ ನಾವು ಡಯಟ್ ಅಂತ ನೋಡಿದ್ರೆ ಹೈ ಫೈಬರ್ ಡಯಟ್, ಅಂದರೆ ದಿನದ ಊಟದಲ್ಲಿ ಫೈಬರಿನ ಕಂಟೆಂಟ್ ಜಾಸ್ತಿ ಇರಬೇಕು. ಸೊ ನಾನು ನನ್ನ ಪೇಷಂಟ್ಸಿಗೆ ಹೇಳೋದು, ಸೌತೆಕಾಯಿ ಆಗಿರ್ಬೋದು, ರ್ಯಾಡಿಶ್, ಮೂಲಂಗಿ ಆಗಿರ್ಬೋದು, ಅಥವಾ ಕ್ಯಾರೆಟು 1 ಬೌಲಷ್ಟು ದಿನದ ಆಹಾರದಲ್ಲಿ ಇರಲೇಬೇಕು.
ಸೊ ಇದರಿಂದ 2 ಬೆನಿಫಿಟ್ಸ್. ಒಂದು, ಮೋಷನ್ ಹೋಗೋದಕ್ಕೆ ಪ್ರಾಬ್ಲಮ್ ಆಗೋದಿಲ್ಲ. ಆಮೇಲೆ ಪೈಲ್ಸು ಅದು ಇದು ಅನ್ನೋ ಬೇರೆ ಸೆಟ್ ಆಫ್ ಪ್ರಾಬ್ಲಮ್ಸಿಗೂ ಸೊಲ್ಯೂಷನ್ ಇಸ್ ದ ಸೇಮ್. ಸೊ ಅದು ಅವಾಯ್ಡ್ ಆಗುತ್ತೆ. ಎನಿ ಟೈಪ್ ಆಫ್ ಈಗ ವೆಯ್ಟ್ಸ್ ಎತ್ತಬೇಕಾದ್ರೆ ನೀವು ಕರೆಕ್ಟಾಗಿ ನಿಮ್ಮ ಫಿಸಿಯೋಥೆರಪಿಸ್ಟ್ ಆಗಿರ್ಬೋದು ಅಥವಾ ಜಿಮ್ ಟ್ರೈನರ್ ಆಗಿರ್ಬೋದು ಕೇಳಿಕೊಂಡು ಆ ಬೆಲ್ಟ್ ಹಾಕ್ಕೊಂಡು ಎತ್ತಬೇಕು, ಅಥವಾ ಪಾಸ್ಚರ್ ಕರೆಕ್ಟ್ ಇದೆಯಾ ಅಂತ ನೋಡ್ಕೊಂಡು ಎತ್ತಬೇಕು. ಈ ಥರದ್ದು ಚೇಂಜಸ್ ಅಷ್ಟೇ ಹೊರತು ಡಯಟ್ಟಿಂದ ಆಗುತ್ತೆ ಅನ್ನೋದಿಲ್ಲ. ಅಕಸ್ಮಾತ್ ಈಗ ನಾನು ಹಂಗನ್ಬಿಟ್ಟು ನೀವು ಮೀಟ್ ತಿನ್ನಲೇಬೇಡಿ ಅಂತಿಲ್ಲ. ತಿಂದಾಗ ಅಡಿಕ್ವೇಟ್ ವಾಟರ್ ಕುಡಿಬೇಕು, ಅಥವಾ ಬೇರೆ ಹಣ್ಣು ತರಕಾರಿಯನ್ನು ನಿಮ್ಮ ಊಟದಲ್ಲಿ ಸೇರಿಸ್ಕೊಂಡ್ರೆ ಕಾನ್ಸ್ಟಿಪೇಷನ್ ಆಗೋದಿಲ್ಲ. ಓಕೆ, ಸಾಕಷ್ಟು ಜನ ಒಂದು ಊತ ಬಂತು ಅಂದರೆ ಇಗ್ನೋರ್ ಮಾಡ್ತಾರೆ. ಸೊ ಅಂಥವ್ರಿಗೆ ನೀವೇನು ಮೆಸೇಜ್ ಅಥವಾ ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀರಾ? ಈಗ ಊತ ಅನ್ನೋದು ಇಸ್ ಎನ್ ಅಬ್ನಾರ್ಮ್ಯಾಲಿಟಿ. ಈಗ ನೀವು ಕ್ಯಾನ್ಸರ್ ಅಂತ ಮಾತಾಡಿದ್ರೆ ಸುಮಾರು ಕ್ಯಾನ್ಸರು ಫಸ್ಟ್ ಸಿಂಪ್ಟಮ್ಮು ಲಂಪು, ಊತ ಅಷ್ಟೇ. ಈಗ ಅದು ಊತ ಕ್ಯಾನ್ಸರಿಂದ ಬಂದಿದೆಯಾ ಅಥವಾ ಹರ್ನಿಯಿಂದ ಬಂದಿದೆಯಾ ಅಥವಾ ಸುಮ್ಮನೆ ಕೊಬ್ಬಿನಂಶ ಒಂದು ಕಡೆ ಸೇರಿಕೊಂಡು ಬಂದಿರೋದಾ ಅನ್ನೋದು ಆ ವ್ಯತ್ಯಾಸ ಕಂಡುಹಿಡಿಬೇಕು ಅಂತಂದರೆ ನೀವು ಒಂದು ಕರೆಕ್ಟಾಗಿರೋ ತಜ್ಞರ ಹತ್ರನೇ ಹೋಗಬೇಕು, ಹೌದಾ? ಸೊ ಎನಿ ಲಂಪ್ ಇನ್ ದ ಬಾಡಿ, ಎನಿ ಸ್ವೆಲ್ಲಿಂಗ್, ಅದನ್ನು ಇಗ್ನೋರ್ ಮಾಡ್ಕೊಂಡು ಡಾಕ್ಟರ್ ನೋಡಿ ಇಲ್ಲ ಇದು ನೀವು ಹೆದರ್ಕೋಬೇಡಿ ಇದು ಸಾಮಾನ್ಯದ್ದು ಗಂಟು ಅಂತಂದರೆ ದೆನ್ ಇಟ್ಸ್ ಓಕೆ. ಬಟ್ ಎನಿ ಸ್ವೆಲ್ಲಿಂಗ್ ಇಗ್ನೋರ್ ಮಾಡ್ಕೊಳ್ಳಿ. ಸರ್, ಇವಾಗ ಸಿಂಪ್ಟಮ್ಸ್ ಅಂತ ಬಂದಾಗ ನೀವು ಊತ ಒಂದನ್ನು ಮೆನ್ಷನ್ ಮಾಡಿದ್ರಿ, ಅದು ಬಿಟ್ಟು ಬೇರೆ ಏನಾದ್ರು ಚೇಂಜಸ್ ಆಗುತ್ತಾ ಬಾಡಿನಲ್ಲಿ? ಅಲ್ಲಿ ನೋವು ಕಾಣಿಸ್ಕೋಬೋದು, ಅಥವಾ ಕೆಲವೊಬ್ಬರಿಗೆ ಆ ಜಾಗ ಊತ ಬಂದಿರೋ ಜಾಗ ಕೆಂಪುಗೆ ಆಗ್ಬೋದು. ಸೊ ಮುಟ್ಟಿದ್ರೆ ಅವರಿಗೆ ಆ ಜಾಗದಲ್ಲಿ ಮುಟ್ಟಿದ್ರೇ ನೋವು ಆಗ್ಬೋದು. ಕರುಳು ಸಿಕ್ಕಾಕೊಂಡಿದ್ರೆ ಅವರು ವಾಮಿಟಿಂಗ್, ತುಂಬ ವಾಂತಿ ಮಾಡ್ಕೊಂಡು ಬರ್ತಾರೆ. ಕೆಲವೊಬ್ಬರಿಗೆ ಮೋಷನ್ 2-3 ದಿವಸದಿಂದನೂ ಮೋಷನ್ ಹೋಗೋದೇ ಇಲ್ಲ, ಯಾಕಂದರೆ ಕರುಳು ಬ್ಲಾಕೇಜ್ ಆಗೋಗಿದೆ. ಸೊ ತಿಂದಿದ್ದು ಯಾವುದೂ ಆಚೆ ಬರ್ತಾನೆ ಇಲ್ಲ ಅಂತಾರೆ. ಕೆಲವೊಬ್ಬರಿಗೆ ತುಂಬ ಲೇಟಾಗಿ ಬಂದಿದ್ದವರು ಕರುಳು ಪೂರ್ತಿ ಕೊಳತೋಗಿ ಬಂದಿರೋಂಥದ್ದು ಪೇಷಂಟೂ ನಾವು ನೋಡಿದ್ದೀವಿ. ಅವರು ತುಂಬ ಶಾಕಲ್ಲಿ ಅಂತೀವಿ. ಶಾಕ್ ಅಂತಂದರೆ BP ಎಲ್ಲ ಫುಲ್ ಡೌನ್ ಆಗಿ ಅದಾದಮೇಲೆ ಬಂದಿರೋ ಪೇಷಂಟ್ಸು ಇದ್ದಾರೆ. ಇದು ಕಾಂಪ್ಲಿಕೇಶನ್. ಎಕ್ಸ್ಟ್ರೀಮ್ ಲೆವೆಲ್ಸ್ಗೆ ಹೋದಾಗ ಅರ್ನಿಯಾ ಏನಾಗುತ್ತೆ? ಡೆತ್ ರಿಸ್ಕ್ ಏನಾದರೂ ಇದೆಯಾ? ಈಗ ಆಚೆ ಬಂದಿರೋ ಅಂಗ ಕರುಳು ಅಂತ ಆದರೆ ಅದು ಪೂರ್ತಿ ಸಿಕ್ಕಾಕೊಂಡು ವಾಪಸ್ ಹೋಗಿಲ್ಲ, ಅದರದ್ದು ರಕ್ತ ಸಂಚಾರಣೆ ಕ್ಲೋಸ್ ಆಗೋಗಿದೆ ಅಂತಂದರೆ ಆ ಭಾಗ ಕರುಳು ಸತ್ತೋಗುತ್ತೆ. ಅದು ಸತ್ತೋದ್ಮೇಲೆ ಅದು ಬರ್ಸ್ಟ್ ಆಗುತ್ತೆ. ಬರ್ಸ್ಟ್ ಆಗಿದ್ದು ಊಟ ಮಾಡಿದ್ದೆಲ್ಲ ಆಚೆ ಬಂದು ಇನ್ಫೆಕ್ಷನ್ ಆಗುತ್ತೆ. ಈ ಇನ್ಫೆಕ್ಷನ್ ರೇಟನ್ನೇ ನಾನು ಸೆಪ್ಟಿಕ್ ಶಾಕ್ ಅಂತಿದ್ದೀನಿ. ಆ ಸೆಪ್ಟಿಕ್ ಶಾಕಲ್ಲಿ ಬಂದು ನಾವು ಪೇಷಂಟ್ ಕಳ್ಕೊಂಡಿರೋ ಎಕ್ಸಾಂಪಲ್ಸು ಇದ್ದಾರೆ. ಸೊ ಅದು ಎಕ್ಸ್ಟ್ರೀಮ್. ಅದು ಅದಕ್ಕೆ ನಾವು ಸ್ವೆಲ್ಲಿಂಗ್ ಚಿಕ್ಕದಾಗಿದ್ದಾಗ ಈ ಥರ ಕಾಂಪ್ಲಿಕೇಶನ್ಸ್ ಅವಾಯ್ಡ್ ಮಾಡಲಿಕ್ಕೆ ಅಂತಲೇ ಬೇಗ ಸರ್ಜರಿ ಮಾಡಿಕೊಂಡ್ರೆ ಬೆಟರ್ ಅಂತ. ಸರ್, ಮೆಡಿಕವರ್ ಆಸ್ಪತ್ರೆಯಲ್ಲಿ ಅರ್ನಿಯಾಗೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತೀರಾ? ಯಾವ ರೀತಿ ಅಡ್ವಾನ್ಸ್ಮೆಂಟ್ಸ್ ಇದೆ ನಿಮ್ಮ ಹಾಸ್ಪಿಟಲ್? ಮೆಡಿಕವರ್ ಹಾಸ್ಪಿಟಲಲ್ಲಿ ನಮ್ಮ ಹತ್ರ ನಾನು ಆಲ್ 3 ಟ್ರೀಟ್ಮೆಂಟ್ಸ್ ಆರ್ ಪಾಸಿಬಲ್. ಅಂದರೆ ಓಪನ್ ಸರ್ಜರಿ ಮಾಡಬೇಕು ಅಂದರೂ ಮಾಡ್ಬೋದು, ಲ್ಯಾಪ್ರೋಸ್ಕೋಪಿಕಲ್ಲಿ ಮಾಡಬೇಕು ಅಂದರೂ ಮಾಡ್ಬೋದು, ಅಥವಾ ಲೇಟೆಸ್ಟ್ ಟೆಕ್ನಾಲಜಿ ನೀವು ರೊಬೋಟಿಕ್ ಸರ್ಜರಿ ಮಾಡಬೇಕಂದ್ರೂ ನಾವು ಮಾಡ್ತೀವಿ. ಮೆಷಲ್ಲೂ ಬೇರೆ ಬೇರೆ ಟೈಪ್ಸ್ ಆಫ್ ಮೆಶ್ ಇದೆ. ಅದು ಪೇಷಂಟ್ನ ಕ್ಯಾರೆಕ್ಟರಿಸ್ಟಿಕ್ಸ್ ಮೇಲೆ ಎಲ್ಲಿ ಹರ್ನಿಯಾ ಇದೆ, ಯಾವ ಮೆಶ್ ಹಾಕಬೇಕು ಅನ್ನೋದ ಮೇಲೂ ನಾವು ತೀರ್ಮಾನ ತೊಗೋತೀವಿ. ಅದಕ್ಕೆ ಒಂದೇ ಒನ್ ರೂಲ್ ಫಿಟ್ಸ್ ಆಲ್ ಅನ್ನೋದಿಲ್ಲ. ಸೊ ಬೇರೆ ಬೇರೆ ಟೈಪ್ಸ್ ಆಫ್ ಮೆಷಸ್ ಎಲ್ಲನೂ ಅವೈಲಬಿಲಿಟಿ ಇರೋದ್ರಿಂದ ದ ಲೇಟೆಸ್ಟ್ ಟೆಕ್ನಾಲಜೀಸ್ ಲೈಕ್ ನಾನು ಹೇಳಿರೋ ಥರ ರೊಬೋಟಿಕ್, ತುಂಬ ಪೇನ್ಲೆಸ್. ಇವತ್ತು ಬೆಳಗ್ಗೆ ಅಡ್ಮಿಟ್ ಆಗಿ ನಾಳೆ ನೀವು ಮನೆಗೆ ಹೋಗ್ಬೋದು ಅನ್ನೋಷ್ಟು ಅಡ್ವಾನ್ಸ್ಮೆಂಟ್ ಮೆಡಿಕವರ್ ಹಾಸ್ಪಿಟಲ್ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಸಾಕಷ್ಟು ಮಾಹಿತಿಯನ್ನು ಅರ್ನಿಯಾ ಬಗ್ಗೆ ನಮಗೆ ತಿಳಿಸ್ಕೊಟ್ಟಿದ್ದೀರಾ. ನಮ್ಮ ವೀಕ್ಷಕರಿಗೆ ತುಂಬಾ ಯೂಸ್ಫುಲ್ ಆಗುವಂಥ ಮಾಹಿತಿಯನ್ನು ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಸೊ ನೋಡಿದ್ರಲ್ಲ, ಹರ್ನಿಯಾ ಅಂದರೆ ಏನು, ಇದರ ಸಿಂಪ್ಟಮ್ಸ್ ಏನು, ಎಷ್ಟೆಲ್ಲ ವಿಧಗಳಿದೆ ಹರ್ನಿಯಾ, ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋದರೆ ಏನಾಗುತ್ತೆ, ಈ ಎಲ್ಲ ಮಾಹಿತಿಯನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಡಾಕ್ಟರ್ ಅವರು. ನೋಡ್ತಾ ಇರಿ ಪಬ್ಲಿಕ್ ನೆಕ್ಸ್ಟ್. ಕ್ಯಾಮ್ರಾಮನ್ ಸಂತೋಷ್ ಹಾಗೂ ಜಾನ್ ಜೊತೆ ಪದ್ಮಶ್ರೀ.